ಸಾಧನ ಪಥ ಸಾರ್ಥಕ ಬದುಕಿಗಿರುವ ಸಾಧ್ಯತೆಗಳಲ್ಲೊಂದು. ಕವಿಗಳು ಚಿಂತಕರೂ ಆದ ಶ್ರೀ ಸತ್ತೇಶ್ ಬೆಳ್ಳೂರ್ ಅವರ ಉಪನ್ಯಾಸ ಮಾಲೆ ಪ್ರತಿ ಶನಿವಾರ ಭಾರತೀಯ ಸಮಯ ಸಂಜೆ 6:30ರಿಂದ 7:30ರವರೆಗೆ ಏರ್ಮೀಟ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ ನೇರ ಪ್ರಸಾರ. ಇದು ವಿವಿಧ ಲಿಪಿಯ ಹೆಮ್ಮೆಯ ಪ್ರಸ್ತುತಿ. ಸಾಧನ ಪಥ ಉಪನ್ಯಾಸ ಮಾಲೆ. ಸಾಧನ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ. ಕಾರಣ, ಸಲಕರಣೆ, ನೆರವು, ಅಭ್ಯಾಸ ಇತ್ಯಾದಿ. ಗುರಿ ಮುಟ್ಟುವುದಕ್ಕಾಗಿ ನಾವು ಮಾಡುವ ಪ್ರಯತ್ನ ಅನ್ನುವಂತಹ ಅರ್ಥ ಕೂಡ ಇದೆ. ಬಾಳ ಗುರಿಯೊಂದನ್ನು ನಾವು ಮುಟ್ಟಬೇಕು ಅಂತಂದ್ರೆ ಅದರೆಡೆಗೆ ನಮ್ಮ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಇರಬೇಕು. ಅದೇ ಮುಖ್ಯ. ಇಂತಹ ಪ್ರಯತ್ನಗಳ ಒಂದು ಸಮುಚ್ಚಯ, ಇಂತಹ ಪ್ರಯತ್ನಗಳ ಒಂದು ಸಮ್ಮಿಲನ, ಇಂತಹ ಪ್ರಯತ್ನಗಳ ಉಲ್ಲೇಖವೇ ಸಾಧನ ಪಥ ಉಪನ್ಯಾಸ ಮಾಲೆಯ ಸದುದ್ದೇಶ. ಇಲ್ಲಿ ವ್ಯಕ್ತವಾಗತಕ್ಕಂತಹ ಚಿಂತನೆಗಳು ಅವು ಮಾತ್ರ ಬಾಳ ಗುರಿಯನ್ನ ಮುಟ್ಟುವುದಕ್ಕೆ ಇರತಕ್ಕಂತಹ ಸಾಧನ ಅಂತ ಖಂಡಿತವಾಗಿಯೂ ಅಲ್ಲ. ಅವು ಕೂಡ ಒಂದು ಸಾಧ್ಯತೆ, ದೇರ್ ಈಸ್ ಸಚ್ ಎ ಪಾಸಿಬಿಲಿಟಿ ಅನ್ನತಕ್ಕಂತಹ ವಿನಮ್ರತೆಯೊಂದಿಗೆ ಈ ಉಪನ್ಯಾಸ ಮಾಲೆಯ ಪ್ರಸ್ತುತಿಯಾಗುತ್ತೆ. ಬನ್ನಿ, ಜೊತೆಯಾಗಿ ನಾವು ಈ ಒಂದು ಸಾಧನ ಪಥದಲ್ಲಿ ಹೆಜ್ಜೆ ಹಾಕೋಣ. ಗಟ್ಟಿಯಾಗಿ ಜೊತೆಯಾಗಿ ಬೆಳೆಯೋಣ. ಓಂ. ಇಂದಿನ ಸಾಧನ ಪಥ 11ನೇ ಸಂಚಿಕೆ ಹಾಗೂ ಕೆಲವು ವಾರಗಳಿಂದ ಮಾತನಾಡಿ ಬರ್ತಾ ಇರತಕ್ಕಂತಹ ಷೋಡಶ ಸಂಸ್ಕಾರಗಳ 6ನೇ ಆವೃತ್ತಿ. ಇದಕ್ಕೆ ಅಂತರ್ಜಾಲ ತಾಣಗಳಲ್ಲಿ ನೇರವಾಗಿ ಸಂಪರ್ಕದಲ್ಲಿರ್ತಕ್ಕಂತಹ ಆತ್ಮೀಯರೆಲ್ಲರಿಗೂ ಕೂಡ ಸತೀಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇರ್ತಕ್ಕಂತಹ ಆತ್ಮೀಯ ಸ್ನೇಹಿತರಾದಂತಹ ಸತ್ಯ ಪ್ರಮೋದ್ ಅವರಿಗೂ ಕೂಡ ನನ್ನ ನಮನಗಳು. ಈ ಕಳೆದ 4 ವಾರಗಳು ಕೂಡ ನಾವು ಷೋಡಶ ಸಂಸ್ಕಾರದ ಬಗ್ಗೆ ಮಾತನಾಡ್ತಾ ಹೇಗೆ ವೇದದ ಹಿನ್ನೆಲೆಯಲ್ಲಿ ಇವುಗಳು ಕೇವಲ ಒಂದು ಸಂಭ್ರಮಾಚರಣೆ ಆಗಿರದೆ ಒಂದು ಸಂಸ್ಕಾರದ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಉಪನಯನ ಸಂಸ್ಕಾರದ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ, ವೇದಾರಂಭದ ಬಗ್ಗೆ ತಿಳ್ಕೊಂಡ್ವಿ, ಸಮಾವರ್ತನದ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಪ್ರತಿಯೊಂದು ಈ ಸಂಸ್ಕಾರದಲ್ಲೂ ಕೂಡ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಸಂಸ್ಕಾರವನ್ನ ಶಿಕ್ಷಣ ಅಂತ ಪರಿಗಣಿಸಲ್ಪಡುತ್ತೆ ಅನ್ನೋ ಒಂದು ವಿಷಯವನ್ನ ಇಟ್ಕೊಂಡು 1 ಅಥವಾ 2 ಮಂತ್ರಗಳನ್ನು ನೋಡ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಸ್ಕಾರದಲ್ಲಿರ್ತಕ್ಕಂತಹ ಒಂದು ವಿಶೇಷತೆ ಏನು. ಉದಾಹರಣೆಗೆ ಉಪನಯನ ಸಂಸ್ಕಾರದ ನಿಜವಾದಂತಹ ವಿಶೇಷತೆ ಅಂತಂದ್ರೆ ಯಜ್ಞೋಪವೀತ ಧಾರಣೆ. ಹೇಗೆ ಆ 3 ಎಳೆಗಳು ಯಜ್ಞೋಪವೀತದ್ದು 3 ವಿಷಯಗಳನ್ನ ನಮಗೆ ಸದಾ ನೆನಪಿಸಿಕೊಡ್ತಾ ಇರತ್ತೆ ಅಂತ ಹೇಳ್ತಾ, ಹೇಗೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಉಪನಯನ ಅನ್ನೋದೊಂದು ಸಂಸ್ಕಾರ ಆಗತ್ತೆ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ವೇದಾರಂಭದ ಒಂದು ವಿಶೇಷತೆ ಅಂತಂದ್ರೆ ಗಾಯತ್ರಿ ಮಂತ್ರದ ಉಪದೇಶ ಆಗತ್ತೆ. ಅದನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಕೂಡ ಅದರ ಅರ್ಥ ವಿವರಣೆಯಲ್ಲಿ ವಿದ್ಯಾರ್ಥಿನಿಯರಿಗೆ ತಿಳಿಸಿಕೊಡ್ಲಾಗತ್ತೆ ಅಂತ, ಅದು ಅದರ ವಿಶೇಷತೆ ಅಂತ. ಇನ್ನು ಸಮಾವರ್ತನಕ್ಕೆ ಬಂದಾಗ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ನಾವೇನ್ ಕಂಡುಕೊಂಡ್ವಿ ಅಂತಂದ್ರೆ, ಆ ದಿನದಂದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಯಾರು ಸಮಾಜದ ಕಡೆಗೆ ತಮ್ಮ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೋ, ವಿದ್ಯಾರ್ಥಿನಿಯರು ತಮ್ಮ ಗುರುಕುಲದಿಂದ ಹೊರಕ್ಕೆ ಬರ್ತಾ ಇದ್ದಾರೋ, ಅವರುಗಳು ಯಾವ ವರ್ಣಕ್ಕೆ ಸೇರಿದ್ದು ಅನ್ನೋದನ್ನ ಅವರ ಆಚಾರ್ಯರು ಸಮಾಜಕ್ಕೆ ತಿಳಿಸ್ಕೊಡ್ತಾರೆ ಅಂತ. ಇದು ಅಲ್ಲಿಯ ವಿಶೇಷತೆ ಅಂತ. ಇದೇ ಒಂದು ರೀತಿಯಲ್ಲಿ ಮುಂದುವರಿತಾ ನಾವಿವತ್ತು 4ನೆಯ ಸಂಸ್ಕಾರ, ಅದು 4ನೇಯದು ನನ್ನ ಹಾಕೊಂಡಿರ್ತಕ್ಕಂತಹ ಒಂದು ಸರಣಿಯ ಮೇರೆಗೆ. ಇಲ್ಲದೇ ಇತ್ತು ಅಂದ್ರೆ ವಿವಾಹ ಸಂಸ್ಕಾರ ಷೋಡಶ ಸಂಸ್ಕಾರಗಳ 13ನೆಯ ಹಂತ. ನಾವು ಉಪನಯನದಿಂದ ಶುರು ಮಾಡಿರೋದ್ರಿಂದ ಇದು ನಮ್ಮ ವ್ಯಾಖ್ಯಾನದ ಸರಣಿಯಲ್ಲಿ 4ನೆಯ ಸಂಸ್ಕಾರ ಆಗತ್ತೆ. ಈ ದಿನ ನಮ್ಮ ಕಥಾನಾಯಕ ಮದುವೆ ಆಗ್ತಾ ಇದ್ದಾನೆ. ಮದುವೆ ಅನ್ನೋದು ಒಬ್ಬ ಹುಡುಗಿಯ ಜೀವನದಲ್ಲಿ
ಅತ್ಯಂತ ಮುಖ್ಯವಾದಂತಹ ಒಂದು ಮೈಲುಗಲ್ಲು ಅನ್ಸುತ್ತೆ. ಪ್ರಾಯಶಃ ವೇದಗಳ ಕಾಲದಲ್ಲಿ ವೇದಾರಂಭವೇ ಅತ್ಯಂತ ಮುಖ್ಯವಾದಂತಹ ಒಂದು ಮೈಲಿಗಲ್ಲಾಗಿತ್ತೋ ಏನೋ ಗೊತ್ತಿಲ್ಲ. ಇವತ್ತು ಆ ಕಾಲದಲ್ಲೂ ಹಾಗೂ ಈ ಕಾಲದಲ್ಲೂ ಸಾರ್ವಕಾಲದಲ್ಲೂ ಕೂಡ ವಿವಾಹ ಅನ್ನೋದು ಒಂದು ಗಂಡು ಹೆಣ್ಣಿನ ಬದುಕಿನಲ್ಲಿ ಬಹಳ ಮುಖ್ಯವಾದಂತಹ ಮೈಲಿಗಲ್ಲು. ಯಾಕೆ ಅಂತಂದ್ರೆ ಅದು ಅವರ ಮುಂದಿನ ಜೀವನವನ್ನ ರೂಪಿಸುವುದಕ್ಕೆ ಬಹಳ ಸಹಾಯಕ ಅಂತ. ಅಲ್ಲಿ ಆಗತಕ್ಕಂತಹ ಎಡವಟ್ಟುಗಳು ಮುಂದಿನ ಜೀವನವನ್ನ ಒಂದು ಪ್ರಪಾತಕ್ಕೆ ಕೊಂಡೊಯ್ತು ಅಂದ್ರೆ ಅಲ್ಲಿಂದ ಆಗತಕ್ಕಂತಹ ಒಂದಷ್ಟು ಸಕಾರಾತ್ಮಕವಾದಂತಹ ಹೊಂದಾಣಿಕೆ ಹಾಗೂ ಬೆಳವಣಿಗೆ ಅವರಿಬ್ಬರ ಜೀವನವನ್ನು ಕೂಡ ಬಹಳ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಹಾಯ ಆಗತ್ತೆ ಅಂತ. ಹಾಗಾಗಿ ವಿವಾಹ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸಂಸ್ಕಾರ. ವೇದೋಕ್ತವಾದಂತಹ ವಿವಾಹ ಸಂಸ್ಕಾರವನ್ನು ನೋಡುವುದಕ್ಕೆ ಮೊದಲು ಇವತ್ತು ನಮ್ಮ ಪರಂಪರೆಯಲ್ಲಿ ನಾವು ನಡೆಸ್ಕೊಂಡು ಬಂದಿರತಕ್ಕಂತಹ ವಿವಾಹದ ಒಂದು ಸನ್ನಿವೇಶವನ್ನ ತಕ್ಕೊಳ್ಳೋಣ ಅಂತ. ಪುರೋಹಿತರು ಮಂತ್ರವನ್ನ ಪಠಣ ಮಾಡ್ತಾ ಇದ್ದಾರೆ. ನಮ್ಮ ಇಂದಿನ ಕಾಲದ ವಿವಾಹದ ಒಂದು ಬಹುಮುಖ್ಯ ಘಟ್ಟದ ಒಂದು ಸನ್ನಿವೇಶ ನೀವೆಲ್ಲರೂ ನೋಡಿರ್ತೀರ. ಪುರೋಹಿತರು ಮಂತ್ರ ಪಠಣವನ್ನ ಮಾಡ್ತಾ ಇದ್ದಾರೆ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ಸುಂ ಜೀವಂ ಶರದಾಶವಂ ಸುಲಗ್ನ ಸಾವಧಾನ ಸುಮ, ಹೀಗೆ ಮುಂದುವರಿತಾ ಬೇಗ 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 ವಾಲಕ್ದವ್ರು ಹೇಳಿ ಮೇಳ ಬರ್ಲಿ ಮೇಳ ಜೋರಾಗ್ಬೇಕು ಅಲ್ಲ ಏನಯ್ಯ ನೀನು. ಅವಾಗ ಒಂದು ಒಳ್ಳೆ ಹಾಸ್ಯ ಪ್ರಜ್ಞೆಯೂ ಬರುತ್ತೆ ಅಂತ. ಏನಯ್ಯ ಈ ಹೊತ್ತಿನಲ್ಲಿ ನೀನು ಮೊಬೈಲ್ ನಲ್ಲೇ ಮುಳುಗಿದೆಯಲ್ಲಯ್ಯ, ಬೇಗ ತಾಳಿ ಈಗ ತಾಳಿ ಕಟ್ಟೋದು ನೀನು ಏನ್ ಮೊದಲನೇದ ಜೀವನದ ಮೊದಲನೇ ಸಮಯ ನೀನ್ ತಾಳಿ ಕಟ್ತಾ ಇರೋದು, ಇದನ್ನ ಮೊದಲನೇ ಅನುಭವ. ಈ ರೀತಿಯಾದಂತಹ ಒಂದಷ್ಟು ಹಾಸ್ಯಗಳು ನಡೆಯುತ್ತೆ. ಎಲ್ಲರೂ ಕೂಡ ಸಂಭ್ರಮದಲ್ಲಿ ನಗ್ತಾ ಆ ಒಂದು ಸನ್ನಿವೇಶದ ಆ ಒಂದು ರಸವನ್ನ ಆಸ್ವಾದನೆ ಮಾಡ್ತಾ ಇದ್ದಾರೆ. ತಕ್ಷಣ ಪುರೋಹಿತರು ಹೇಳ್ತಾರೆ, ಬೇಗ 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 ಮುಹೂರ್ತ ಮೀರ್ತಾ ಇದೆ, ಬೇಗ ತಾಳಿ ಕಟ್ಟು ಅಂತ ಹೇಳ್ತಾ ಅಲ್ಲಿ ಇರ್ತಕ್ಕಂತಹ ಜನರು ಅವರು ಕೂಡ ತಮ್ಮದೇ ಆದಂತಹ ಒಂದು ಲೋಕದಲ್ಲಿ ಮೈ ಮರೆತಿರ್ತಾರೆ. ಯಾಕೆ ಅಂದ್ರೆ ಅಲ್ಲಿಗೆ ನಮ್ಮಗಳ ಈಗಿನ ಒಂದು ಜೀವನ ಶೈಲಿ ನೋಡ್ತು ಅಂದ್ರೆ ಒಂದು ಮದುವೆನ ನಾವ್ ಯಾರನ್ನ ಭೇಟಿ ಆಗ್ತೀವೋ ಅವ್ರನ್ನ ನಾವು ಮತ್ತೆ ಭೇಟಿ ಆಗೋದು ಇನ್ನೊಂದು ಮದುವೆನಲ್ಲಿ ಅಂತ. ಹಾಗಾಗಿ ದೇರ್ ಇಸ್ ಅ ಲಾಟ್ ಟು ಕ್ಯಾಚ್ ಅಪ್ ಅಂತ ಅವರು ಅವರದೇ ಆದಂತಹ ಮಾತುಕತೆಯಲ್ಲಿ ಇರ್ತಾರೆ. ತಕ್ಷಣ ಪುರೋಹಿತರು ಹೇಳ್ತಾರೆ, ಅಕ್ಷತೆಯನ್ನ ಎಲ್ಲರೂ ಇವಾಗ ಹಾಕಿ ಆಶೀರ್ವಾದ ಮಾಡಿ ಅಂತ. ಎಲ್ಲರೂ ಕೂಡ ಅಕ್ಷತೆಯನ್ನ ಹಾಕ್ತಾರೋ ಎಸಿತಾರೋ ಒಟ್ನಲ್ಲಿ ಅಕ್ಷತೆಯನ್ನ ಹಾಕಿ ಮನಸ್ಸೋ ಇಚ್ಛೆ ಅವರು ವಧುವರರಿಗೆ ಆಶೀರ್ವಾದ ಮಾಡ್ತಾರೆ. ಇದು ಈಗಿನ ಒಂದು ಮದುವೆಯ ಒಂದು ಸನ್ನಿವೇಶ. ಇದು ಹಾಗಾಗಿನೇ ಈ ಒಂದು ಮಂತ್ರವನ್ನ, ಬಹಳ ಮುಖ್ಯವಾದಂತಹ ಮಂತ್ರ, ಇಡೀ ನಮ್ಮ ಈ ಒಂದು ವಿವಾಹ ಪದ್ಧತಿಯಲ್ಲಿ ಯಾರ್ಯಾರು ಮದುವೆ ಆಗಿದ್ದಾರೋ ಅವ್ರಿಗೆಲ್ರಿಗೂ ಗೊತ್ತು. ಆ ಇಡೀ ಒಂದು ವಿವಾಹ ಆ ಒಂದು ಒಂದೂವರೆ ದಿನದ ಆ ಒಂದು ಸನ್ನಿವೇಶದಲ್ಲಿ ಎಲ್ರಿಗೂ ಕೂಡ ಮನಸ್ಸಿನಲ್ಲಿ ಉಳಿಯತಕ್ಕಂತಹ ಒಂದು ಮಂತ್ರ ಅಂದ್ರೆ ಇದೆ, ಸುಲಗ್ನ ಸಾವಧಾನ ಒಂದು ಮಾಂಗಲ್ಯಂ ತಂತುನಾನೇನ ಅಂತ. ಅದನ್ನು ಕೂಡ ಪುರೋಹಿತರು ಬಹಳ ಬೇಗ ಬೇಗ ಹೇಳಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ. ಅನೇಕ ವೇಳೆಗಳಲ್ಲಿ ವಿವಾಹ ಎಲ್ಲ ಮುಗಿದ ಮೇಲೆ ವಿವಾಹದ ಬಗ್ಗೆ ಮನೆಯವರು ಕೂತು ಅದರ ಬಗ್ಗೆ ಕೂಲಂಕಷವಾಗಿ ನಡೆದಂತಹ ಒಂದಷ್ಟು ಸನ್ನಿವೇಶಗಳನ್ನ ಮೆಲುಕು ಹಾಕ್ತಾ ಅದರ ಆನಂದದಲ್ಲಿ ಇರುವಾಗ ಅವರು ಪುರೋಹಿತರನ್ನು ಹೊಗಳೋದು ಈ ಒಂದು ಕಾರಣಕ್ಕೆ. ಏನಯ್ಯ ಎಷ್ಟೊಂದು ಎಲ್ಲ ಒಂದು ಆಚರಣೆ ಎಲ್ಲ ಲೇಟ್ ಆಗ್ತಾ ಇತ್ತು ನೋಡಿ, ನಮ್ಮಿಂದ ಲೇಟ್ ಆಯ್ತು, ಅವ್ರು ಬರ್ಲಿಲ್ಲ, ಅಲ್ಲಿ ಲೇಟ್ ಆಯ್ತು, ಇಷ್ಟೆಲ್ಲ ಆದ್ರೂ ನೋಡು ಪುರೋಹಿತರು ಏನು ಮುಹೂರ್ತ ಸಾಧಿಸ್ಬಿಟ್ರು. ಏನದು ಆ ಮುಹೂರ್ತ ಮಾತ್ರ ಕರೆಕ್ಟ್ ಆಗಿ ಸಾಧಿಸಿದ್ರು ಅಂತ. ಆ ಪುರೋಹಿತರು ಪಾಪ ಇನ್ನೆಷ್ಟೇ ಶ್ರಮ ಪಟ್ಟಿದ್ರು ಕೂಡ ಆ ಮುಹೂರ್ತವನ್ನು ಸಾಧಿಸಿದ್ರು ಗೆದ್ರು, ಮುಹೂರ್ತವನ್ನು ಸಾಧಿಸ್ಲಿಲ್ಲ ಅಂದ್ರೆ ಸೋತರು ಅಂತ. ಅಷ್ಟೊಂದು ನಾವು ಒತ್ತು ಕೊಡ್ತೀವಿ ಈ ಒಂದು ವಿಷಯಕ್ಕೆ ಅಂತ. ಹಾಗಾಗಿನೇ ನಾನು ಈ ಮಂತ್ರವನ್ನ ಗಡಿಬಿಡಿ ಮಂತ್ರ ಅಂತ ಕರಿತೀನಿ. ಗಡಿಬಿಡಿ ಮಂತ್ರ ಅಂತ, ಎಲ್ಲವೂ ಕೂಡ ಗಡಿಬಿಡಿಯಲ್ಲಿ ನಡೆದೋಗ್ಬಿಡುತ್ತೆ ಅಂತ. ವೇದದಲ್ಲಿ ಈ ರೀತಿಯಾದಂತಹ ಮಂತ್ರಗಳ ಪಠನವಾಗಲಿ ಅಥವಾ ಈ ಒಂದು ತರಾತುರಿಯಾಗ್ಲಿ ಗಡಿಬಿಡಿ ಇಲ್ಲ. ಅಲ್ಲಿ ಎಲ್ಲವೂ ಕೂಡ ನಲಿಬೇಕು, ಆನಂದದಲ್ಲಿರಬೇಕು, ಒಂದಷ್ಟು ಕಲಿಕೆ ಇರಬೇಕು, ಶಿಕ್ಷಣ ಇರಬೇಕು ಅಂತ. ಹಾಗಾದ್ರೆ ಇಂತಹ ಮಂತ್ರಗಳಲ್ಲಿ ಶಿಕ್ಷಣ ಇಲ್ವಾ, ನಲಿಕಲಿ ಇಲ್ವಾ ಅಂತ ಇದೆ. ಅದನ್ನೇ ಇವತ್ತು ನೋಡೋಣ ಅಂತ ನಾನು ಖಂಡಿತವಾಗಿಯೂ ಕೂಡ ಈ ಒಂದು ಸನ್ನಿವೇಶವನ್ನ ಇಟ್ಟುಕೊಂಡು ಇವತ್ತು ನಮ್ಮಲ್ಲಿ ಆಗ್ತಾ ಇರತಕ್ಕಂತಹ ವಿವಾಹ ಪದ್ಧತಿಯನ್ನ ಯಾವುದೋ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಿದ್ದೀನಿ, ಇಲ್ಲವೇ ಇಲ್ಲ. ಅಪಹಾಸ್ಯ ಮಾಡತಕ್ಕಂತಹ ಪ್ರವೃತ್ತಿ ನನ್ನದಲ್ಲವೇ ಅಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಏನು ಹಾಸ್ಯ ಮಾಡ್ತಿಲ್ಲ, ಅದು ನೈಜ ಘಟನೆ ಅಷ್ಟೇ. ನಾವೆಲ್ಲ ನೋಡಿದ್ದೀವಿ, ಅದರಲ್ಲೇ ಒಂದಷ್ಟು ಸಂತೋಷ ಇದೆ ಅಂತ ತಿಳ್ಕೊಂಡಿದ್ದೀವಿ. ಇದನ್ನ ಇನ್ನೊಂದು ರೀತಿಯಲ್ಲಿ ಮಾಡುವ ಈ ಒಂದು ಪರಂಪರೆಯ ವೇದದಲ್ಲಿ ಇಲ್ಲದೆ ಇರತಕ್ಕಂತಹ ಮಂತ್ರ ಇದಾದರೂ ಕೂಡ ಈ ಮಂತ್ರದಲ್ಲಿ ವೇದ ಅಡಗಿದೆ. ಅದನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತ ಬಂದಿದ್ದಷ್ಟೇ ಹೊರತು ಇನ್ನೇನು ಅಲ್ಲ. ಈ ಒಂದು ಮಂತ್ರವನ್ನು ಕೂಡ
ವೇದ ಮಂತ್ರಗಳನ್ನು ಪಠಿಸಿ ಅನುಸಂಧಾನ ಮಾಡೋ ರೀತಿನಲ್ಲಿ ಮಾಡಿದ್ರೆ ಈ ಒಂದು ಮಂತ್ರ ಸಾಕು ಇಡೀ ಒಂದು ವಿವಾಹ ಆ ಒಂದು ಸಂಸ್ಕಾರದಲ್ಲಿ ವೇದ ಕೊಟ್ಟಿರ್ತಕ್ಕಂತಹ ಎಲ್ಲ ಶಿಕ್ಷಣವನ್ನು ಕೂಡ ಇಂದಿನ ವಧುವರರಿಗೆ ತಿಳಿಸೋದಿಕ್ಕೆ. ಹಾಗಾಗಿ ಇಲ್ಲಿ ಗಡಿಬಿಡಿ ಮಾಡೋ ಅವಶ್ಯಕತೆ ಇಲ್ಲ ಅಂತ. ನೋಡಿ ಎಷ್ಟು ಅದ್ಭುತವಾದಂತಹ ಮಂತ್ರ ಇದು ಅಂತ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶರಂ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ಇಲ್ಲಿ ವರ ವಧುವಿಗೆ ಹೇಳ್ತಾ ಇದ್ದಾನೆ, ಗಂಡು ಹೆಣ್ಣಿಗೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಮಾಂಗಲ್ಯಂ ತಂತುನಾನೇನ, ನೀನು ಏನು ನಾನು ಇವತ್ತು ನಿನಗೆ ಮಾಂಗಲ್ಯವನ್ನ ಕಟ್ಟಿದ್ದೇನೆ, ಆ ಮಾಂಗಲ್ಯದಲ್ಲಿ ನಾನೇ ಇದ್ದೀನಿ. ಆ ಮಾಂಗಲ್ಯ ನನ್ನ ಸಂಕೇತ. ಇದನ್ನ ಅನೇಕರಿಗೆ ಗೊತ್ತಾಗಲ್ಲ ವಿಷಯ. ಮಾಂಗಲ್ಯ ಕಟ್ಟು ಬಿಡ್ತಾರೆ, ಬರೀ ಪಿಕ್ಚರ್ಗಳಲ್ಲಿ ನೋಡ್ತೀವಿ ನಾವು. ಕೆಲವರು ಮದುವೆ ಬಿದ್ದೋಗ್ತಿದ್ರು ಕೂಡ ಮಾಂಗಲ್ಯ ಉಳಿಬೇಕು ಅಂತ, ನನ್ನ ಮಾಂಗಲ್ಯ ಅಂತ ಹೀರೋಯಿನ್ ಹತ್ತು ಕರೆದು ಎಮೋಷನಲ್ ಆಗಿ ಆಡೋ ಅನೇಕ ಚಿತ್ರಗಳನ್ನು ನಾವು ನೋಡಿದ್ದೀವಿ ಅಂತ. ಇದರ ಮೂಲ ಇರೋದು ಈ ಮಂತ್ರದಲ್ಲಿ ಅಂತ. ಯಾಕೆ ಅಂತಂದ್ರೆ ಗಂಡೆ ಹೇಳ್ತಾ ಇದ್ದಾನೆ ಮಾಂಗಲ್ಯಂ ತಂತು ನಾನೇನ. ಮುಂದಿನ ಆ ಒಂದು ಸಾಲು ತುಂಬಾ ಅದ್ಭುತವಾದದ್ದು ಅಂತ. ಗಂಡ ಹೆಣ್ಣಿಗೆ ಹೇಳ್ತಾ ಇದ್ದಾನೆ, ಮಮ ಜೀವನ ಹೇತುನ, ಈ ಮಾಂಗಲ್ಯದಲ್ಲಿ ನಾನಿದ್ದೇನೆ, ಹಾಗೂ ಈ ಒಂದು ಸನ್ನಿವೇಶ ಏನಿದೆ ಇದು ನನ್ನ ಇಡೀ ಜೀವನದ ಹೇತು, ಇದು ನನ್ನ ಇಡೀ ಜೀವನದ ಕಾರಣ ಅಂತ. ಇಂಥ ಒಂದು ಕಮಿಟ್ಮೆಂಟ್ ಇದೆ ಇಲ್ಲಿ ಅಂತ. ಅವನು ಸುಮ್ಮನೆ ಆಟಕ್ಕಾಗಿ ಕಾಟಾಚಾರಕ್ಕಾಗಿ ನಾನು ತಾಳಿ ಕಟ್ತಾ ಇಲ್ಲ, ಇದು ನನ್ನ ಇಡೀ ಜೀವನದ ಒಂದು ಕಾರಣ, ಇದು ನನ್ನ ಇಡೀ ಜೀವನದ ಧ್ಯೇಯ ಆಗಿತ್ತು ಇದು. ಇಂಥ ಒಂದು ಅದ್ಭುತ ಲೆವೆಲ್ಗೆ ತನ್ನ ಒಂದು ಕಮಿಟ್ಮೆಂಟ್ ನ, ಆ ಹೆಣ್ಣಿನ ಪರನಾದಂತಹ ತನ್ನ ಒಂದು ನಿಲುವೇನಿದೆ ಅದನ್ನ ಯಾವ ಒಂದು ಎತ್ತರಕ್ಕೆ ಇಲ್ಲಿ ಕೊಂಡೊಯ್ತಿದ್ದಾನೆ ಅಂತ. ಇದನ್ನ ಸ್ಪಷ್ಟವಾಗಿ ವಧುವರರಿಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ ಮುಂದುವರೆದು. ಕಂಠೇ ಬದ್ನಾಮಿ ಸುಬಗೆ, ಸುಬಗೆ ಓ ಸುಂದರಿಯೇ ಸೌಂದರ್ಯವತಿಯೇ, ಕಂಠೇ ಬದ್ನಾಮಿ, ನಿನ್ನ ಕಂಠಕ್ಕೆ ಇದನ್ನ ನಾನು ಕಟ್ತಾ ಇದ್ದೀನಿ. ತ್ವಂ ಜೀವ ಶರದಾಂ ಶತಂ, ಶತಂ 100, ಶರದಾಂ ಶರದೃತು, ನೀನು 100 ಶರದೃತುಗಳನ್ನು ಕಾಣುವಂತಾಗಲಿ ಅಂತ ಹೇಳಿ ಅವನು ಹಾರೈಸ್ತಾ ಇದ್ದಾನೆ ಹೆಂಡತಿಗೆ. ಇನ್ನೂ ಹೆಂಡತಿ ಆಗಿಲ್ಲ, ಕಟ್ಟಬೇಕು, ಮಾಂಗಲ್ಯ ಧಾರಣೆ ಆಗಿಲ್ಲ. ಈ ಒಂದು ಮಾಂಗಲ್ಯದಲ್ಲಿ ನಾನಿದ್ದೀನಿ, ಇದು ನನ್ನ ಜೀವನದ ಇಡೀ ಕಾರಣವೇ ಈ ಮಾಂಗಲ್ಯ ಆಗಿದೆ. ನೀನು ಇದನ್ನ ಧರಿಸಿ 100 ಶರದೃತುಗಳ ಕಾಲ ಚಂದದಲ್ಲಿ ಬಾಳುವಂತ. ನೋಡಿ, ಈ ಮಂತ್ರದಲ್ಲಿ ಶರದೃತುವನ್ನ ಯಾಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಂತ. ನಮ್ಮ ಈ ಒಂದು ಚಾಂದ್ರಮಾನ ವರ್ಷ ಏನಿದೆ ಅದರಲ್ಲಿ ಮಧ್ಯ ಬರತಕ್ಕಂಥದ್ದು ಶರದೃತು. ಅಲ್ಲಿ ಮಧ್ಯ ಬರತಕ್ಕಂತಹ ಪೂರ್ಣಿಮೆ ಹುಣ್ಣಿಮೆ ಏನಿದೆ ಅದು ಶರದೃತುವಿನ ತಿಂಗಳು ಅಂತ, ಶರದೃತುವಿನ ಬೆಳದಿಂಗಳು, ಶರದೃತುವಿನ ಪೂರ್ಣಚಂದ್ರ ಅಂತ. ಪ್ರತಿಯೊಂದು ಹುಣ್ಣಿಮೆಯಲ್ಲೂ ಕೂಡ ನಮಗೆ ಚಂದ್ರ ಸಂಪೂರ್ಣ ಕಾಣ್ತಾನೆ ಅಂತ ಅನ್ಕೊಳ್ತೀವಿ, ಆದ್ರೆ ಎಲ್ಲೋ ಒಂದು ಕಡೆ ಒಂದು ಛಾಯೆ, ಒಂದು ಕೂದಲೆಳೆಯಷ್ಟು ಒಂದು ನೆರಳಿರುತ್ತೆ ಅಂತ. ಸಂಪೂರ್ಣ ಕಾಣೋದವನು ಮಧ್ಯ, ಇಡೀ ಆ ವರ್ಷದ ಮಧ್ಯ ಬರತಕ್ಕಂತಹ ಶರದೃತುವಿನ ಚಂದ್ರ ಏನಿದೆ ಇದು ಪರಿಪೂರ್ಣ ಅಂತ. ಇಟ್ ಇಸ್ ಕಂಪ್ಲೀಟ್ ಇನ್ ಆಲ್ ಇಟ್ಸ್ ಸೆನ್ಸ್ ಅಂತ. ಪರಿಪೂರ್ಣವಾದಂತಹ ಚಂದ್ರ. ಯಾವುದು ಪರಿಪೂರ್ಣವೋ ನಾವು ಈ ಹಿಂದೆ ಒಂದಷ್ಟು ವ್ಯಾಖ್ಯಾನಗಳಲ್ಲಿ ನೋಡಿದ್ದೀವಿ, ಯಾವುದು ಪರಿಪೂರ್ಣವಾಗಿರುತ್ತೋ ಅದು ಪರಿಶುದ್ಧವಾಗಿಯೂ ಇರುತ್ತೆ ಅಂತ. ಹಾಗಾಗಿ ಶರದೃತುವಿನ ಚಂದ್ರ ಪರಿಪೂರ್ಣ ಹಾಗೂ ಪರಿಶುದ್ಧ ಅಂತ. ಅಂತಹ 100 ಶರದೃತುಗಳನ್ನ ನೀನು ಬಾಳುವಂತಾನೆ. ಯಾಕಪ್ಪ ಅಂತಂತಂದ್ರೆ ನೋಡಿ, ನಮ್ಮ ಇಡೀ ಭುವಿಯನ್ನ ಅದಕ್ಕೊಂದು ಜೀವ ಸ್ಪರ್ಶವನ್ನ ನೀಡಿರೋದು ಬಹಳ ಮುಖ್ಯವಾಗಿ 2. ಒಂದು ಸೂರ್ಯ, ಒಂದು ಚಂದ್ರ. ಸೂರ್ಯ ಚಂದ್ರ ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ, ಸಾಧ್ಯವೇ ಇಲ್ಲ ಅಂತ. ಸೂರ್ಯ ಇರೋದ್ರಿಂದಲೇ, ಚಂದ್ರ ಇರೋದ್ರಿಂದಲೇ ಇಲ್ಲಿ ಜೀವನ ಅಂತ. ಸೂರ್ಯನನ್ನ ನಾವು ಯಾವಾಗಲೂ ಕೂಡ ನಮ್ಮ ಬುದ್ಧಿಯ ಬಗ್ಗೆ ಮಾತನಾಡುವಾಗ ಸೂರ್ಯನನ್ನ ನಾವು ಹೋಲಿಸ್ಕೊಳ್ತೀವಿ. ಯಾಕೆಂತಂದ್ರೆ ಸೂರ್ಯ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ವಿವೇಚನೆ, ವಿವೇಚನೆ ಅಂತಂದ ಅಂದ್ರೆ ಬುದ್ಧಿ ಅಂತ. ಬುದ್ಧಿಯ ವಿಷಯ ಬಂದಾಗ ಸೂರ್ಯ ಬರ್ತಾನೆ, ಅಲ್ಲಿ ಚಂದ್ರ ಬರಲ್ಲ. ಆದ್ರೆ ನಾವು ಮನಸ್ಸಿನ ವಿಷಯ ಯಾವಾಗ ಮಾತನಾಡ್ತೀವಿ ಅಲ್ಲಿ ಚಂದ್ರ ಬರ್ತಾನೆ ಅಂತ ಅಲ್ವಾ. ಮನಸ್ಸಿಗೂ ಹಾಗೂ ಚಂದ್ರನಿಗೂ ಒಂದು ನೇರವಾದಂತಹ ಸಂಪರ್ಕ ಇದೆ ಅಂತ. ಇದನ್ನ ನಮ್ಮ ಪರಂಪರೆ ಬಹಳ ಚಂದದಲ್ಲಿ ಗಮನಿಸಿದೆ ಅಂತ. ನೋಡಿ, ಮನಸ್ಸಿನುದ್ವೇಗಕ್ಕೂ ಅಬ್ಧಿತೆರೆಯಾಟಕ್ಕೂ ಮನದ ಒಳ ಶಾಂತಿಗೂ ಕಡಲೊಡಲ ಕಡೆಗೂ, ಮನಸ್ಸಿನುದ್ದೇಶಕ್ಕೂ ಅಬ್ಧಿತೆರೆಯಾಟಕ್ಕೂ ಮನದ ಒಳ ಶಾಂತಿಗೂ ಕಡಲೊಡಲ ಗತಿಗೂ,
ಮನದ ಪರಿಪರಿಯಾದ ಸುಖ ದುಃಖ ಭಾವಕ್ಕೂ ಎನಿತೋ ಚಂದಿರನೊಲುಮೆ ನವ್ಯ ಜೀವಿ. ನಮ್ಮ ಮನಸ್ಸಿನ ಯಾವುದೇ ಒಂದು ಉದ್ವೇಗ ಇದ್ರೂ ಕೂಡ, ಎಲ್ಲೋ ಒಂದು ಕಡೆ ನೇರವಲ್ಲದೆ ಇದ್ರೂ ಕೂಡ ಸಾಂಕೇತಿಕವಾದಂತಹ ಯಾವುದೋ ಒಂದು ಸಂಬಂಧ ಚಂದ್ರನ ಮೇಲಿದೆ, ಚಂದ್ರನಿಂದ ಇದೆ ಅಂತ. ಅದೇ ರೀತಿ ನಮ್ಮ ಸುಖ ದುಃಖ ಶಾಂತಿ, ಅದು ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಅವ ಮೂಡ್ಸ್ ಆರ್ ಗೌನ್ ಬೈ ದಿ ಲ್ಯೂನಾರ್ಸ್ ಅಂತ ಅಲ್ವಾ. ಇದನ್ನ ನಮ್ಮ ಪರಂಪರೆ ಬಹಳ ಚಂದದಲ್ಲಿ ಗಮನಿಸಿದೆ. ಹಾಗಾಗಿ ಯೋಚನೆ ಮಾಡಿ, 100 ಶರದೃತುಗಳು ನೀನು ಬಾಳುವಂತ ಗಂಡು ಹೆಣ್ಣಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆ ಶರದೃತುವಿನ ಚಂದ್ರ ಪರಿಪೂರ್ಣ ಪರಿಶುದ್ಧ ಹೇಗಿದೆಯೋ ಅದೇ ರೀತಿ ನೀನು ಕೂಡ ಅಂತ 100 ಶರದೃತುಗಳು ಕಾಣು, 100 ವರ್ಷ ಬದುಕು ಅಂತಂದ ಅಂದ್ರೆ ಅದೊಂದು ಸಂಖ್ಯೆ ಅಂತ ಅಲ್ಲ, ಅದು ಅಲ್ಲೊಂದು ವಿಶೇಷತೆ ಅಡಗಿದೆ ಅಂತ. ಅದನ್ನ ಶರದೃತುವಿನ ಚಂದ್ರಕ್ಕೆ ಏಕೆ ಈ ಮಂತ್ರದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತಂದ ಅಂದ್ರೆ ಅದು ಪರಿಶುದ್ಧ ಪರಿಪೂರ್ಣ. ಹಾಗಾಗಿ ನೀನು ಕೂಡ 100 ವರ್ಷ ಪರಿಪೂರ್ಣಳಾಗಿ, ಒಂದು ಹೆಣ್ಣು ಪರಿಪೂರ್ಣಳು ಅಂತ ಅಂದ್ರೆ ಅದಕ್ಕೆ ಒಂದು 108 ವ್ಯಾಖ್ಯಾನಗಳಿವೆ ಅಂತ. ಅವೆಲ್ಲವೂ ಕೂಡ ಅವಳೆಲ್ಲ ಅಡಕವಾಗಿರಬೇಕು ಅಂತ ಅಂತಹ ನಾರಿಮಣಿಗಳು ಇವತ್ತು ಇದ್ದಾರೆ ಅಂತ. ಆ ರೀತಿಯಲ್ಲಿ ಅವೆಲ್ಲವನ್ನೂ ಒಳಗೊಂಡಂತಹ ನೀನು ಪರಿಶುದ್ಧಳಾಗಿ 100 ವರ್ಷ ಚಂದ್ರದಲ್ಲಿ ಬದುಕಿ ಬಾಳಮ್ಮ ಅಂತ ಹೇಳಿ ಕೈ ಹಿಡಿತಾ ಇರ್ತಕ್ಕಂತಹ ಆ ಹುಡುಗ ಹುಡುಗಿಗೆ ಹೇಳುವಂತಹ ಅದ್ಭುತವಾದಂತಹ ಮಂತ್ರ ಇದು. ಇಂಗ್ಲಿಷ್ ಸಾಹಿತ್ಯದಲ್ಲೂ ಬರುತ್ತಲ್ವಾ, ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಆಫ್ ದ ಮೂನ್, ಹೌ ಇಟ್ ಹ್ಯಾಸ್ ಸರ್ಟನ್ ಎಫೆಕ್ಟ್ಸ್ ಅಂತ. ಯಾಕೆಂತಂದ್ರೆ ಭೂಮಿಯ 70-80% ನೀರು, ನಮ್ಮ ದೇಹದ್ದು ಕೂಡ 70-80% ನೀರು. ಆ ಚಂದ್ರನ ಆ ಒಂದು ಪ್ರಭಾವದಿಂದ ಅಬ್ದಿಯ ತೆರೆಗಳು, ಏರಿಳಿತಗಳು ಹೆಚ್ಚು ಕಡಿಮೆ ಹೇಗಾಗುತ್ತೋ ಅದೇ ರೀತಿ ನಮ್ಮ ದೇಹದ ಒಳಗಡೆ ಇರತಕ್ಕಂತಹ ನೀರು ಕೂಡ ಒಂದಷ್ಟು ಹೆಚ್ಚು ಕಡಿಮೆ ಆಗತ್ತೆ. ಅದರ ಪರಿಣಾಮ ಮನಸ್ಸಿನ ಮೇಲೆ, ಬುದ್ಧಿ ಮೇಲಲ್ಲ. ಯಾಕೆಂದ್ರೆ ಬುದ್ಧಿ ರವಿಯ ಕೈ ಕೆಳಗಿರತಕ್ಕಂತಹವನು, ಅದು ವಿವೇಚನೆ, ಅದಕ್ಕೆ ಬೇರೆ ಹೊರಗಿನ ಪ್ರಭಾವಗಳಿಲ್ಲ. ಮನಸ್ಸು ಚಂಚಲವಾದದ್ದು, ಅದಕ್ಕೆ ಚಂದ್ರನ ಪ್ರಭಾವ ಇದೆ ಅಂತ ಹೇಳ್ತಾ, ನೀನು ಆ ಚಂದ್ರನ ಪ್ರಭಾವದಿಂದ ಇನ್ನಾವುದೇ ರೀತಿಯಲ್ಲೂ ಕೂಡ ತಳಮಳಗೊಳ್ಳದೆ ಆ ಒಂದು ಶರದೃತುವಿನ ಚಂದ್ರನ ಹಾಗೆ ಪರಿಪೂರ್ಣವಾಗಿ ಪರಿಶುದ್ಧವಾಗಿ 100 ವರ್ಷ ಬಾಳುವಂತ ಹೇಳ್ತಕ್ಕಂತಹ ಮಂತ್ರ ಇದು. ನಾನು ಈ ಮಂತ್ರದ ಅರ್ಥವನ್ನ ಯಾಕೆ, ಇದು ವೇದದ ಮಂತ್ರವಲ್ಲದೇ ಇದ್ರೂ ಕೂಡ, ವೇದೋಕ್ತವಾದಂತಹ ವಿವಾಹದಲ್ಲಿ ಈ ಮಂತ್ರದ ಬಳಕೆ ಇಲ್ಲದೇ ಇದ್ರೂ ಕೂಡ, ಈ ಮಂತ್ರ ಇವತ್ತಿನ ನಮ್ಮ ಒಂದು ವಿವಾಹ ಪದ್ಧತಿಯಲ್ಲಿ ಇರೋದರಿಂದ ಅದನ್ನ ಯಾಕೆ ನಾನು ಒಂದು ಸ್ವಲ್ಪ ವಿಶದವಾಗಿ ಹೇಳಿದೆ ಅಂತಂದ್ರೆ, ಇಂತಹ ಒಂದು ಸಮಯದಲ್ಲಿ ಮಾಂಗಲ್ಯಂ ತಂತುನಾ ನೇನ ಜೀವನ ಹೇತುನಾ, ಬೇಗ 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 ತಾಳಿ ಕಟ್ಟಿ ಇಲ್ಲ ಅಂತ ಪೌರೋಹಿತ್ಯವನ್ನ ಮಾಡ್ತಾ ಇರೋರು ಆ ಹೊತ್ತಿನಲ್ಲಿ ಒಂದು 15 ನಿಮಿಷ ಸಮಯ ತಕ್ಕೋಬೇಕು. ಅದಕ್ಕೆ ಬೇಕಾದಂತಹ ಸಮಯವನ್ನ ಮೊದಲೇ ಬೇರೆ ಇನ್ನೆಲ್ಲಾದರೂ ಒಂದಷ್ಟು ಮಾಡ್ಕೊಂಡು, ಯಾಕೆಂದ್ರೆ ಪಾಪ ಇವತ್ತು ನಾವು ಪುರೋಹಿತರಿಗೂ ಬಯ್ಯೋ ಹಾಗಿಲ್ಲ. ಯಾಕೆಂದ್ರೆ ಪೌರೋಹಿತ್ಯಕ್ಕೆ ಕರೆದಾಗ್ಲೇ ಅನೇಕರು ಹೇಳಿರ್ತಾರೆ, ಅಯ್ಯೋ ನಮ್ಮ ಹುಡುಗ ಫಾರಿನ್ ರಿಟರ್ನ್ ಅಪ್ಪ, ಚಕ್ಕಳ ಮಟ್ಟಿಗೆ ಹಾಕೊಂಡು ಜಾಸ್ತಿ ಹೊತ್ತು ಕೂರೋದಕ್ಕಾಗಲ್ಲ, ಏನಿದ್ರು ಒಂದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡಿ, ಕಾಶಿ ಯಾತ್ರೆ ಅವೆಲ್ಲ ಬೇಡಪ್ಪ, ಅವೆಲ್ಲ ಬೇಡ, ಹೊರಗಡೆ ಏನಿದೆಯೋ ಮುಗಿಸ್ಬಿಡಿ, ಬಂದವ್ರಿಗೂ ಏನು ಗೊತ್ತಾಗಲ್ಲ, ಅವ್ರ ಪಡೆಗೆ ಅವ್ರದೇ ಮಾತಿನಲ್ಲಿ ಇರ್ತಾರೆ. ಹಾಗಾಗಿ ಏನೋ ಒಂದು ಮಾಡ್ಬಿಡಿ ಅಂತ ಜನ ಹೇಳ್ತಾರೆ ಅಂತ. ಪಾಪ ಪುರೋಹಿತರು ಏನ್ ಮಾಡ್ತಾರೆ ಅಲ್ವಾ, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಲ್ವಾ, ಅವರು ಪಾಪ ಅದನ್ನೇ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ನಾನು ಒಂದು ವಿಷಯವನ್ನ ತಿಳಿಸ್ಬೇಕು ಅಂತಲೇ ನಾನು ವೇದೋಕ್ತ ವಿವಾಹ ಕ್ರಮಕ್ಕೆ ಬರುವುದಕ್ಕೆ ಮೊದಲು ಒಂದಷ್ಟು ಸಮಯವನ್ನ ಇದಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಾ ತುಂಬಾ ಹೇರಳವಾಗಿ ಬೆಳೆದಿದೆ ಅಂತ. ಅನೇಕರು ಒಂದು ಮಾತನ್ನ ಹೇಳ್ತಾರೆ, ಭಾರತದಲ್ಲಿ ಭ್ರಷ್ಟರು ಅಂತಂದ್ರೆ ಎಲ್ಲರೂ ಭ್ರಷ್ಟರ ಅಲ್ಲ ಅಂತ. ಭ್ರಷ್ಟರಲ್ಲದೆ ಇರೋರು ಅನೇಕರಿದ್ದಾರೆ, ಆದ್ರೆ ಅವ್ರಿಗೆ ಭ್ರಷ್ಟರಾಗೋ ಅವಕಾಶ ಸಿಕ್ಕಿಲ್ಲ ಅಂತ. ಇದೊಂದು ಇಟ್ಸ್ ಜಸ್ಟ್ ಎ ಸೆಟೈರ್ ಅಷ್ಟೇ. ಜಸ್ಟ್ ಬಿಕಾಸ್ ದೇ ಹ್ಯಾವೆಂಟ್ ಹ್ಯಾಡ್ ಎನ್ ಆಪರ್ಚುನಿಟಿ ಟು ಗೆಟ್ ಕರಪ್ಟ್, ದೇ ಹ್ಯಾವೆಂಟ್ ಬಿಕಮ್ ಕರಪ್ಟ್, ಅದರ್ವೈಸ್ ದೇ ವಿಲ್ ಆಲ್ಸೋ ಅಂತ. ಹಾಗಾಗಿ ನಾಯಕರೇನು, ದೇ ಆರ್ ಎ ರಿಫ್ಲೆಕ್ಷನ್ ಆಫ್ ಪ್ರಜಾ. ಯಥಾ ರಾಜ ತಥಾ ಪ್ರಜಾ ಅನ್ನೋದು ಹೋಯ್ತು, ಯಥಾ ಪ್ರಜಾ ತಥಾ ರಾಜ ಅಂತ. ದೇ ಆರ್ ಎ ರಿಫ್ಲೆಕ್ಷನ್ ಆಗಿ ನಾಯಕರು ಹೇಳ್ತಾರೆ, ನನ್ನೇನಯ್ಯ ನೀನು ಭ್ರಷ್ಟಾಚಾರ ಅನ್ನೋದು, ನೀವುಗಳೇನು ಬಹಳ ಪ್ರಾಮಾಣಿಕರ, ನೀವು ಭ್ರಷ್ಟರಲ್ವಾ ನೀವು ಅಂತ ಪ್ರಶ್ನೆ ಕೇಳ್ತಾರೆ ಅಂತ. ಅದೇ ರೀತಿ ಈ ರೀತಿಯಾದಂತಹ ಕಾರ್ಯಗಳನ್ನ ನಡೆಸ್ಕೊಡ್ತಕ್ಕಂತಹ ಪುರೋಹಿತರು ನಮ್ಮನ್ನ ಅವ್ರು ಈ ರೀತಿ ಪ್ರೆಷರೈಸ್ ಮಾಡ್ತಾ ಇದ್ದಾರಪ್ಪ, ನಾವೇನ್ ಮಾಡ್ಲಿ ಅಂತಾನು ಕೇಳಬಹುದು ಅಂತ. ಆದ್ರೆ ಇಲ್ಲಿ ತುಂಬಾ ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ, ಜನ ಏನೇ ಆಗಿರ್ಬೋದು, ನಾಯಕನ ಪಟ್ಟಕ್ಕೆ ಬಂದವನಿಗೆ ಅವನಿಗೊಂದಷ್ಟು ಕರ್ತವ್ಯ ಇದೆ. ಜನರಂತೆ ನಾನು ಅಂತ ಅಂದುಕೊಳ್ಳೋ ಬದಲು ನನ್ನಂತೆ ನಾನು ಜನರನ್ನು ರೂಪಿಸುತ್ತೇನೆ ಅನ್ನತಕ್ಕಂತಹ ಆ ಒಂದು ಕರ್ತವ್ಯ ಭಾವ ನಾಯಕನಲ್ಲಿ ಬರಬೇಕು ಅಂತ. ಈಗ ಸುಮಾರು 8-10 ವರ್ಷಗಳಿಂದ ನಮ್ಮ ಭಾರತದಲ್ಲಿರ್ತಕ್ಕಂತಹ ನಾಯಕತ್ವಕ್ಕೆ ಭ್ರಷ್ಟಾಚಾರ ಇನ್ನೂ ತಗಲಿಲ್ಲ ಅಲ್ವಾ. ಹಾಗಾಗಿ ಅಟ್ಲೀಸ್ಟ್
ತಮ್ಮ ಸುತ್ತಮುತ್ತಲು ಭ್ರಷ್ಟಾಚಾರ ಆಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಇಂತಹ ನಾಯಕರು ನಮಗೆ ಬೇಕು. ಇದೇ ರೀತಿಯಾದಂತಹ ಮಾತುಗಾರಿಕೆ, ಇದೇ ರೀತಿಯಾದಂತಹ ಚಿಂತನ ಕ್ರಮವನ್ನು ಹೊಂದಿರತಕ್ಕಂತಹ ಪುರೋಹಿತರು ಬರಬೇಕು. ಅವ್ರು ಹೇಳಬೇಕು, ಇಲ್ಲಮ್ಮ ಅರ್ಧ ಗಂಟೆಯಲ್ಲಿ 20 ನಿಮಿಷದಲ್ಲಿ ಮಾಡುವಂತ ಕಾಟಾಚಾರದ ಇದನ್ನ ನಾನು ಮಾಡಲ್ಲ, ನಾನು ಇದನ್ನ ಹೀಗೆ ಮಾಡೋದು, ನಿಯಮಬದ್ಧವಾಗೇ ಮಾಡ್ತೀನಿ. ಈ ಒಂದು ಮಂತ್ರವನ್ನ ಹೇಳುವಾಗ ನಾನು 15 ನಿಮಿಷ ಒಂದಷ್ಟು ಶಿಕ್ಷಣವನ್ನ ಅಲ್ಲಿ ನಡೆದಿರತಕ್ಕಂತಹ ಜನಗಳನ್ನೂ ಸೇರಿಸಿಕೊಂಡು ಗಂಡು ಹೆಣ್ಣಿಗೆ ಕೊಡ್ತೀನಿ. ಇದನ್ನ ಪುರೋಹಿತರು ಹೇಳಬೇಕು. ಇದನ್ನ ಪುರೋಹಿತರು ಯಾವಾಗ ಹೇಳಲಿಕ್ಕೆ ಶುರು ಮಾಡ್ತಾರೋ ಸಮಾಜ ಅದಕ್ಕೆ ಒಪ್ಕೊಳ್ಳುತ್ತೆ ಅಂತ, ಸಮಾಜ ಕೇಳುತ್ತೆ ಅಂತ. ಸಮಾಜ ಕೇಳಲಿಕ್ಕೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರ ಪಡ್ಕೊಳ್ಳೋದಕ್ಕಂತಹ ಸಮಯ ಸಮಾಜಕ್ಕೆ ಇಲ್ಲ ಅಂತ, ಸಮಯ ಇದೆ ವ್ಯವಧಾನ ಇಲ್ಲ ಅಂತ. ಆ ವ್ಯವಧಾನವನ್ನ ತಂದು ಕೊಡೋದು ಹೇಗೆ ಆ ಒಂದು ಸಮಾಜಕ್ಕೆ ನಾಯಕನ ಗುರಿಯಾಗುತ್ತೋ ಅದೇ ರೀತಿ ಈ ಒಂದು ವಿವಾಹ ಮಹೋತ್ಸವ ಇವನ್ನೆಲ್ಲ ಮಾಡ್ತಾ ಇರ್ತಕ್ಕಂತಹ ಪುರೋಹಿತರು ಕೂಡ ಇದನ್ನ ಒಂದು ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಕೇವಲ ವೇದೋಕ್ತವಾದಂತಹ ವಿವಾಹ ಮಾತ್ರ ಸಂಸ್ಕಾರ ಆಗಲ್ಲ. ಇವತ್ತು ನಾವು ಏನು ಸಂಭ್ರಮಾಚರಣೆ ಅಂತ ಮಾಡ್ತಾ ಇದ್ದೀವಿ, ಈ ಒಂದು ಕ್ರಮ ಕೂಡ ಒಂದು ಸಂಸ್ಕಾರವೇ ಆಗುತ್ತೆ, ಒಂದು ಶಿಕ್ಷಣವೇ ಆಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲವೂ ಸರ್ವವೂ ಕೂಡ ಇಂದಿನ ಈ ಒಂದು ಪರಂಪರೆಯ ಪದ್ಧತಿಯಲ್ಲೂ ಕೂಡ ಇದೆ. ಅದನ್ನ ಹೇಳೋದಕ್ಕೋಸ್ಕರ ನಾನು ಈ ಒಂದು ಮಂತ್ರವನ್ನ ಒಂದು ಇಂಟ್ರೊಡಕ್ಷನ್ ಆಗಿ ತೆಗೆದುಕೊಂಡು ಒಂದು ಪೀಠಿಕೆಯಾಗಿಟ್ಟುಕೊಂಡು ನಾನು ಈಗ ಈ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ವೇದೋಕ್ತವಾದಂತಹ ವಿವಾಹ ಹೇಗೆ ನಡೀತಾ ಇತ್ತು, ಬೇರೆ ಎಲ್ಲ ಸಂಸ್ಕಾರಗಳ ಬಗ್ಗೆ ನಾವು ಮಾತನಾಡುವಾಗ ಹೇಗೆ ಆ ಸಂಸ್ಕಾರಗಳಿಗೆ ಇದ್ದಂತಹ ಒಂದು ವಿಶೇಷತೆಯನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ವು, ಅದನ್ನ ನೋಡ್ತಾ ಹೋಗೋಣ ಅಂತ. ನೋಡಿ, ವೇದ ವಿವಾಹ ಅನ್ನುವುದನ್ನ ಒಂದು ಸಂಸ್ಕಾರ ಅಂತ ಪರಿಗಣಿಸೋದಕ್ಕೆ ಮುನ್ನ ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತೆ ಅಂತ. ಏನ್ ಪ್ರಶ್ನೆ? ವೇದದಲ್ಲಿ ಈ ಪ್ರಶ್ನೆ ಬರುತ್ತೆ. ವೇದ ಕೇಳುತ್ತೆ, ಈ ವಿವಾಹ ಅಂತ ನಡೀತಾ ಇದೆಯಲ್ಲಪ್ಪ ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ, ಇದು ಅವರಿಬ್ಬರ ಶಾರೀರಿಕ ಅಗತ್ಯಗಳನ್ನ ತೀರಿಸುವುದಕ್ಕಾಗಿಯೇ ಇರತಕ್ಕಂತಹ ಒಂದು ಇನ್ಸ್ಟಿಟ್ಯೂಷನ್, ಒಂದು ರೆಕಗ್ನೈಸ್ಡ್ ಅಥವಾ ಒಂದು ಲೈಸೆನ್ಸ್ಡ್ ಇನ್ಸ್ಟಿಟ್ಯೂಷನ್, ಒಂದು ಗಂಡು ಹೆಣ್ಣಿನ ಶಾರೀರಿಕ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಅಂತ ಇರತಕ್ಕಂತಹ ಒಂದು ಪದ್ಧತಿಯ ಇದು, ಒಂದು ಕ್ರಮವ ಇದು. ನೋಡಿ, ಎಂತ ಒಂದು ಅದ್ಭುತವಾದಂತಹ ಪ್ರಶ್ನೆಯನ್ನು ಕೇಳುತ್ತೆ. ಮದುವೆಯ ಹಿಂದೆ ಇರತಕ್ಕಂತಹ ಎಲ್ಲರ ಸಾಮಾನ್ಯವಾದಂತಹ ಒಂದು ದೃಷ್ಟಿಕೋನ ಏನಿದೆ ಅದನ್ನೇ ಮುಂದಿಟ್ಟುಕೊಂಡು ವೇದ ಆ ಪ್ರಶ್ನೆ ಕೇಳುತ್ತೆ. ಇದು ಇಂದ್ರಿಯ ಸುಖಕ್ಕಾಗಿ ಇರತಕ್ಕಂತಹ ಒಂದು ಬದುಕಿನ ಅನುಭವ. ಮೊದಲು ಕೇಳುತ್ತೆ, ಇದೊಂದು ಸಾಮಾಜಿಕ ಪದ್ಧತಿಯ ಅಲ್ವಾ? ನಂತರ ಕೇಳುತ್ತೆ, ಸಾಮಾಜಿಕ ಪದ್ಧತಿ ಇಲ್ಲದೆ ಇರ್ಬೋದು, ಆದ್ರೆ ಇದೊಂದು ಬದುಕಿನ ಅನುಭವವಾ? ಎರಡಕ್ಕೂ ಉತ್ತರ ಹೌದು ಅಂತಲೇ. ಇದರಲ್ಲಿ ನಾವೇನು ಯಾವುದೇ ರೀತಿಯಂತಹ ಮಡಿವಂತಿಕೆಯನ್ನ ತೋರಿಸ್ಕೊಂಡು ಹೋಗೋದಿಲ್ಲ. ಯಾಕೆಂದ್ರೆ ವೇದ ಈಕ್ವಲ್ ಸತ್ಯ ಅಂತ ಅಂದ ಮೇಲೆ ಆ ಸತ್ಯಕ್ಕೆ ಮಡಿವಂತಿಕೆ ಇಲ್ಲ ಅಂತ. ಸತ್ಯಕ್ಕೆ ಇರೋದು ಒಂದೇ ಒಂದು ಪ್ರಾಮಾಣಿಕತೆ ಅಷ್ಟೇ, ಅದಕ್ಕೆ ಮಡಿವಂತಿಕೆ ಇಲ್ಲ ಅಂತ. ಇದೊಂದು ಅನಿವಾರ್ಯವಾದಂತಹ ಸಾಮಾಜಿಕ ಪದ್ಧತಿಯ ವೇದ ಕೇಳುತ್ತೆ. ಅನಿವಾರ್ಯ. ಇದನ್ನೆಲ್ಲ ಯಾಕೆ ಈ ಪ್ರಶ್ನೆಗಳನ್ನ ವೇದ ಯಾಕೆ ಹೇಳುತ್ತೆ ಅಂದ್ರೆ ಇದೆಲ್ಲಕ್ಕೂ ಕೂಡ ಉತ್ತರವಾಗಿ ವೇದ ತನ್ನ ವಿವಾಹ ಸಂಸ್ಕಾರವನ್ನ ರೂಪಿಸ್ಕೊಂಡಿದೆ ಅಂತ. ಆ ವಿವಾಹ ಸಂಸ್ಕಾರದಲ್ಲಿ ಅದು ಮಾಡತಕ್ಕಂತಹ ಪ್ರತಿಯೊಂದು ವಿಷಯವನ್ನು ನೋಡಿದ್ರೆ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಅಂತ. ಯಾವುದೇ ಪ್ರಶ್ನೆಗಳನ್ನ ಕೇಳಬೇಕು ಅಂತ ನಮಗೆ ಮನಸ್ಸಿನಲ್ಲಿದ್ರು ಕೇಳಕ್ಕೆ ಏನೋ ಒಂದು ರೀತಿಯಾದಂತಹ ಒತ್ತಡ ಇರುತ್ತೆ. ಕೇಳಬೇಕು, ಕೇಳಬಾರ್ದು ಅಲ್ವಾ? ವೇದದಲ್ಲಿ ಆ ರೀತಿ ಇಲ್ಲ. ಎಲ್ಲ ಪ್ರಶ್ನೆಗಳನ್ನು ಕೇಳುತ್ತೆ, ಎಲ್ಲ ಪ್ರಶ್ನೆಗಳು ಬಹಳ ಮುಕ್ತವಾಗಿ ಉತ್ತರ ಕೊಡುತ್ತೆ. ಆ ಉತ್ತರ ನಿಮ್ಗೆ ಇಷ್ಟ ಆಯ್ತೋ ವೇದ ಹತ್ರ, ನಿಮ್ಗೆ ಅದು ಇಷ್ಟ ಆಗ್ಲಿಲ್ವೋ ನೀವು ಪುರಾಣಕ್ಕೆ ಹತ್ರ ಆಗ್ತೀರಾ ಅಂತ ಅಷ್ಟೇ. ಇದು ಗಂಡು ಹೆಣ್ಣುಗಳಿಬ್ಬರ ಸಾರ್ಥಕ ಬದುಕ. ನೋಡಿ, ಒಂದೊಂದು ಪ್ರಶ್ನೆಯಲ್ಲೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಒಂದೊಂದು ಹಂತಕ್ಕೆ ಮೇಲ್ ಬರ್ತಾ ಇದೆ ಎನ್ನುವುದು ಅದು ಮುಖ್ಯ ಅಂತ. ಮೊದಲನೇದು ಹೇಳ್ತು, ಇದು ದೇಹ ಸುಖಕ್ಕಾಗಿ ಇರತಕ್ಕಂತಹ ಒಂದು ಪದ್ಧತಿಯ, ಇದು ಗಂಡು ಹೆಣ್ಣಿನ ದೇಹ ಸುಖಕ್ಕಾಗಿ ಇರತಕ್ಕಂತಹ ಒಂದು ಅನುಭವವ, ಇದೊಂದು ಅನಿವಾರ್ಯವಾದಂತಹ ಸಾಮಾಜಿಕ ಪದ್ಧತಿಯ, ಅಥವಾ ಇದು ಗಂಡು ಹೆಣ್ಣುಗಳಿಬ್ಬರ ಸಾರ್ಥಕತೆಯ ಸಂಕೇತವ? ನೋಡಿ, ಒಂದು ಮದುವೆನಲ್ಲಿ ಎಲ್ಲ ಆಯಾಮಗಳು ಇದೆ ಅಂತ ಎಲ್ಲದರ ಪ್ರಶ್ನೆಯನ್ನು ಕೂಡ ಮುಂದಿಟ್ಟುಕೊಂಡು ಅದಕ್ಕೆ ಉತ್ತರವನ್ನ ಕಂಡುಕೊಳ್ತಾ ವಿವಾಹವನ್ನು ಒಂದು ಸುಸಂಸ್ಕೃತವಾದಂತಹ ಸಂಸ್ಕಾರದ ರೀತಿಯಲ್ಲಿ ವೇದ ನಮಗೆ ಕೊಡುತ್ತೆ ಅಂತ. ಈ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ವೇದ ಹೇಳೋದಿಷ್ಟೇ. ವೇದ 3 ವಿಷಯ ಹೇಳುತ್ತೆ. ನೋಡಿ, ಆ ವೇದ ಹೇಳತಕ್ಕಂತಹ 3 ನಾನೇನು ಹಂಚ್ಕೊಳ್ತಾ ಇದ್ದೇನೆ ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ನೋಡಿ. ನಾವು ಇದುವರೆಗೂ ಕೇಳಿದಂತಹ 4 ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ದೊರೆಯುತ್ತೆ ಅಂತ ವೇದ ಹೇಳುತ್ತೆ. ಮೊದಲನೆಯದಾಗಿ ವೇದ ಹೇಳುತ್ತೆ, ವಿವಾಹವಾಗಬೇಕಾದ್ರೆ ಗಂಡು ಹಾಗೂ ಹೆಣ್ಣು ಇಬ್ಬರೂ ಕೂಡ ಎರಡು ಬಹಳ ಮುಖ್ಯ. ಒಂದು ಪ್ರೌಢರಾಗಿರಬೇಕು,
ಎರಡನೇದು ಆರೋಗ್ಯವಂತರಾಗಿರಬೇಕು. ತುಂಬಾ ಸೊಗಸಾಗಿ ಹೇಳುತ್ತೆ. ಗಂಡು ಹೆಣ್ಣು ಮದುವೆ ಆಗಬೇಕು ಅಂತಂದ್ರೆ ಇವತ್ತಿನ ನಮ್ಮ ಪರಿಭಾಷೆಯಲ್ಲಿ ಇಬ್ರು ಪ್ರೀತಿಸಿರ್ಬೇಕು ಅಲ್ವಾ, ಮಿಕ್ಕಿದೆಲ್ಲ ಗೌಣ ಅಂತ. ಇಲ್ಲಿ ಪ್ರೀತಿಯನ್ನ ಕಡೆಗಣಿಸ್ತಿಲ್ಲ ವೇದ. ಪ್ರೀತಿಗೆ ವೇದ ಕೊಡುವಂತಹ ಬೆಲೆಯನ್ನ ಬೇರೆ ಯಾವುದೇ ನಂಬಿಕೆ ವಿಶ್ವದಲ್ಲಿ ಕೊಟ್ಟಿಲ್ಲ ಅಂತ ನಾನು ಬಹಳ ಕಡಾಖಂಡಿತವಾಗಿ ಹೇಳಬಲ್ಲೆ. ಹಾಗಾಗಿ ಇಲ್ಲಿ ವೇದ ಹೇಳ್ತಾ ಇದೆ, ಮದುವೆ ಆಗತಕ್ಕಂತಹ ಗಂಡು ಹೆಣ್ಣು ಇಬ್ರು ಏನಿದ್ದಾರೆ ಅವರು ಪ್ರೌಢರಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಇದು ಮುಖ್ಯ, ಒಂದನೇ ವಿಷಯ. ಎರಡನೇ ವಿಷಯ ಬಹಳ ಅದ್ಭುತವಾದದ್ದು ನೋಡಿ, ಇದನ್ನ ನಾವು ಇವತ್ತು ಯೋಚನೆ ಮಾಡಲ್ಲ ಅಂತ. ವೇದ ಹೇಳುತ್ತೆ ಗಂಡು ಹೆಣ್ಣು ಇಬ್ರು ಕೂಡ ಒಂದೇ ವರ್ಣಕ್ಕೆ ಸೇರಿದವರಾದ್ರೆ ಅತ್ಯುತ್ತಮ ಅಂತ. ನೋಡಿ, ಇಲ್ಲಿ ವರ್ಣ ಬರ್ತಾ ಇದೆ. ವರ್ಣ ಅನ್ನೋದು ಜಾತಿಯಲ್ಲ, ವರ್ಣ ಅನ್ನೋದು ಅವರವರ ಪ್ರವೃತ್ತಿ, ಅವರವರು ತಮ್ಮ ಬದುಕಿಗೆ ಕಟ್ಟಿಕೊಂಡಿರತಕ್ಕಂತಹ ಒಂದು ವೃತ್ತಿ ಪ್ರವೃತ್ತಿಗಳ ಒಂದು ಅದ್ಭುತವಾದಂತಹ ಸಂಯೋಗ ಸಂಕೋಲೆ ಅಂತ ಅಲ್ವಾ. ವೇದ ಕೇಳುತ್ತೆ ಅವರಿಬ್ಬರು ಕೂಡ ಒಂದೇ ವರ್ಣದವರ. ಯಾಕೆ ಹೇಳಿ ನೋಡಿ, ಇವತ್ತು ಮದುವೆ ಆಗ್ತೀವಿ, ಮದುವೆ ಆಗೊಂದು 2-3 ವರ್ಷದವರೆಗೂ ಕೂಡ ಆ ಒಂದು ದೇಹ ಸುಖದ ಆ ಒಂದು ಅನುಭವದಲ್ಲಿ ಇರ್ತಾರೆ, ಗೊತ್ತಾಗೋದಿಲ್ಲ. ಯಾವಾಗ ದೇಹ ಸುಖದ ಅನುಭವವನ್ನ ಮೀರಿ ಮನಸ್ಸಿಗೆ, ಬುದ್ಧಿಗೆ, ಚಿತ್ತಕ್ಕೆ ಬರ್ತಕ್ಕಂತಹ ಒಂದು ಪ್ರಯತ್ನ ನಡೆಯಕ್ಕೆ ಶುರುವಾಗುತ್ತೋ ಆಗನ್ಸುತ್ತೆ, ಅಯ್ಯೋ ನನಗೆ ಇವಳಿಗೆ ಸರಿಯಾಗಿ ಬರ್ತಾ ಇಲ್ವೇ ಅಲ್ವಾ, ಅವಳ ಚಿಂತನೆಯೇ ಬೇರೆ, ನನ್ನ ಚಿಂತನೆಯೇ ಬೇರೆ, ಓ ಅವನೇ ಒಂದು ತರ, ನಾನೇ ಒಂದು ತರ ಅಲ್ವಾ. ಇವೆಲ್ಲವೂ ಕೂಡ ಸಾಮಾಜಿಕ ಪದ್ಧತಿ ಅನಿವಾರ್ಯವಾಗಿರೋದ್ರಿಂದ ವೇದ ಆ ಒಂದು ಪ್ರಶ್ನೆಯನ್ನು ಕೇಳಿದೆ. ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಎಷ್ಟು ಅದ್ಭುತವಾಗಿ ಕೊಡುತ್ತೆ ಮುಂದೆ ನೋಡೋಣ. ನಾನು ಇದನ್ನ ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು ಹೇಳಿದ್ದನ್ನು ಮರ್ತು ಬಿಡಬೇಡಿ ಅಂತ. ಇಲ್ಲಿ ಒಂದೊಂದು ಕೂಡ ಬಹಳ ಅದ್ಭುತವಾದಂತಹ ಚಿಂತನೆಗೆ ಗ್ರಾಸವಾಗತ್ತೆ ಅಂತ ವೇದ ಹೇಳ್ತಾ ಇದೆ. ಆರೋಗ್ಯವಂತರಾಗಿರಬೇಕು, ನೀವು ಪ್ರೌಢರಾಗಿರಬೇಕು, ಒಂದೇ ವರ್ಣಕ್ಕೆ ಸೇರಿದವರಾಗಿರಬೇಕು. ಇದು ಒಂದು ಕಡ್ಡಾಯ ಅಲ್ಲ, ಒಳಿತು ಅಂತ. ಇನ್ನು ಮೂರನೇದು, ಇಬ್ಬರೂ ಕೂಡ ಪರಸ್ಪರ ಒಪ್ಪಿರಬೇಕು. ಒಬ್ಬರು ಕೂಡ ಪರಸ್ಪರ ಪ್ರೀತಿಸಿರಬೇಕು ಅಂತಲ್ಲ. ಅನೇಕರು ಪ್ರೀತಿ ಮಾಡ್ತಾರೆ, ಮದುವೆ ಒಪ್ಪಿರಲ್ಲ, ಆದ್ರೂ ಕೂಡ ಏನೋ ಒಂದು ವಿಷಯಕ್ಕೆ, ಏನೋ ಒಂದು ಸನ್ನಿವೇಶಕ್ಕೆ ಒಳಗಾಗಿ ಮದುವೆ ಆಗ್ತಾರೆ ಅಂತ. ಇಲ್ಲಿ ವೇದ ಪ್ರೀತಿಯನ್ನ ಮತ್ತು ಮದುವೆಗೆ ಬೇಕಾದಂತಹ ಒಪ್ಪಿಗೆಯ ಈ 2 ಸ್ತರಗಳನ್ನ ಬೇರೆ ಬೇರೆ ಮಾಡ್ತಾ ಇದೆ. ಇದು ಬಹಳ ಸೂಕ್ಷ್ಮವಾದಂತಹ ವಿಷಯವನ್ನ ನಾವು ಗಮನಿಸಬೇಕು. ಇಂತಹ ಸೂಕ್ಷ್ಮತೆಗಳನ್ನ ನಾವು ಗಮನಿಸಿದ್ದ ಅಂತ ಅಂದ್ರೆ ವೇದ ಕೂಡ ಪುರಾಣವೇ ಆಗ್ಬಿಡುತ್ತೆ ಅಂತ. ವೇದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಒಂದೊಂದು ಮಂತ್ರದ ಸಾಲಿನಲ್ಲಿ, ಆ ಮಂತ್ರದ ಸಾಲುಗಳ ಒಂದೊಂದು ಧಾತ್ವರ್ಥಗಳಲ್ಲೂ ಕೂಡ ಏನೋ ಒಂದನ್ನು ನಾವು ಗುರುತಿಸ್ಕೋಬೇಕು. ಅದು ಆದಿ ಭೌತಿಕ ಆಗಿದ್ರೆ ಆಗಲ್ಲ, ಆದಿ ದೈವಿಕ ಆಗಿದ್ರೂ ಆಗೋದಿಲ್ಲ, ಅದು ಆಧ್ಯಾತ್ಮಿಕವೇ ಆಗಿರಬೇಕು ಅಂತ. ನೋಡಿ ಎಷ್ಟು ಚಂದದಲ್ಲಿ ಕೇಳುತ್ತಾರೆ. ಇಬ್ಬರೂ ಮದುವೆಗೆ ಒಪ್ಪಿರಬೇಕು. ನೀವು ಪ್ರೀತಿಸದೇ ಇದ್ರೂ ಕೂಡ ಒಪ್ಪಿದ್ರಾಗತ್ತೆ. ನೀವು ಪ್ರೀತಿಸಿ ಒಪ್ಪಿಲ್ಲದಿದ್ರೆ ಆ ಮದುವೆ ಎಷ್ಟು ದಿನ ಆಗತ್ತೆ, ಇದು ಪ್ರಶ್ನೆ ಅಂತ. ಇಂತಹ ಒಂದಷ್ಟು ನಾನು ಕೇಳಿದಂತಹ 4 ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ವೇದ ಈ 3 ಹೇಳಿ, ಯಾವುದು 3? ಇಬ್ಬರೂ ಕೂಡ ಪ್ರೌಢರಾಗಿರಬೇಕು, ಮಾನಸಿಕವಾಗಿ ಇಬ್ಬರೂ ಪ್ರೌಢರಾಗಿರಬೇಕು. ನಾವು ಮದುವೆ ಆಗ್ತಾ ಇದ್ದೀವಿ ಅನ್ನೋದನ್ನ ಅವರು ಅರಿತುಕೊಂಡಿರಬೇಕು. ಅದರ ಜೊತೆಗೆ ಬರತಕ್ಕಂತಹ ಎಲ್ಲ ಜವಾಬ್ದಾರಿಗಳ ಅರ್ಥ ಅವರಿಗೆ ಶಿಕ್ಷಣದ ಮೂಲಕ ಆಗಿರಬೇಕು. ಅಂತಹ ಶಿಕ್ಷಣವನ್ನ ವೇದೋಕ್ತವಾದಂತಹ ವಿವಾಹ ಸಂಸ್ಕಾರದಲ್ಲಿ ಕೊಡಲಾಗತ್ತೆ. ನಮ್ಮ ಇಂದಿನ ಪದ್ಧತಿಯಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ. ಇದನ್ನೇ ನಾನು ನೇರವಾಗಿ ಹೇಳೋದು ಬದಲು ಹೀಗೆ ಸುತ್ತಮುತ್ತ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೆ ಅಂತ. ಇರಲಿ, ಪ್ರೌಢರಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ನಾವೆಷ್ಟು ಜನ ವಿವಾಹ ಆಗ್ತಕ್ಕಂತಹ ಗಂಡು ಹೆಣ್ಣಿನ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ ಅಲ್ವಾ? ದೈಹಿಕ ಆರೋಗ್ಯದ ಬಗ್ಗೆ ಎಷ್ಟು ಜನ ತಲೆ ಕೆಡಿಸ್ಕೊಳ್ತಾರೆ ಅಂತ. ಏನಾದ್ರೂ ಸ್ವಲ್ಪ ಏನಾದ್ರೂ ಇತ್ತು ಅಂದ್ರೆ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ. ಅದು ವೇದ ಅಲ್ಲ, ಅದು ಗಾದೆ. ಅದು ಅನೇಕರು ಹೇಳ್ತಾರೆ ಗಾದೆ ಸುಳ್ಳಾದ್ರೂ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಅದು ತಪ್ಪು. ಅನೇಕ ಗಾದೆಗಳು ಸುಳ್ಳಾಗಿದೆ, ಸಾರ್ವಕಾಲಿಕ ಅಲ್ಲ. ವೇದ ಮಾತ್ರ ಸತ್ಯ. ಈ ಗಾದೆನೆ ತೆಗೆದುಕೊಳ್ಳಿ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅನ್ನೋದು ಸತ್ಯವನ್ನೇ ಹೇಳಬೇಕು, ಸುಳ್ಳೇ ಹೇಳಬಾರದು ಅನ್ನತಕ್ಕಂತಹ ವೇದಕ್ಕೆ ತದ್ವಿರುದ್ಧ. ಸುಳ್ಳನ್ನು ಹೇಳಿ ಮದುವೆ ಏನು, ಒಂದೊತ್ತು ಊಟ ಕೂಡ ಮಾಡಬಾರದು ಅಂತ. ಇರ್ಲಿ, ಇಬ್ಬರು ಪರಸ್ಪರ ಒಪ್ಪಬೇಕು, ಪ್ರೀತಿಸಿದ್ರೆ ಸಾಲದು. ಈ 3 ಅಂಶಗಳನ್ನ ಮುಂದಿಟ್ಟುಕೊಂಡು ಅದು ಹೇಳುತ್ತೆ ನೋಡಿ. ಆರೋಗ್ಯವಂತರಾಗಿರಬೇಕು, ಪ್ರೌಢರಾಗಿರಬೇಕು ಅಂದಾಗ ಒಂದು ನಿಯಮವನ್ನ ವೇದ ಕೊಡುತ್ತೆ. ಏನ್ ಹೇಳುತ್ತೆ? ಹೆಣ್ಣಾದವಳಿಗೆ ಮದುವೆ ಆಗುವಾಗ ಕನಿಷ್ಠ, ಈ ಪದವನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಕನಿಷ್ಠ 16 ವರ್ಷ ಆಗಿರಬೇಕು, ಗಂಡಿಗೆ 25 ವರ್ಷ ಆಗಿರಬೇಕು ಅಂತ ಒಂದು ನಿಯಮವನ್ನ ವೇದ ಮುಂದಿಡುತ್ತೆ. ಈಗ ನೋಡಿ, ನಮ್ಮ ಬುದ್ಧಿಜೀವಿಗಳು, ನಮ್ಮ ಸಮಾಜದಲ್ಲಿ ಇದ್ದಂತಹ ಒಂದಷ್ಟು ಕೆಡುಕುಗಳು, ಬಾಲ್ಯ ವಿವಾಹ ಒಂದು ಕೆಡುಕು ಅಲ್ವಾ? ಇದನ್ನು ಮುಂದಿಟ್ಕೊಂಡು ವೇದಗಳು ಇವರ ಮೂಲ ಗ್ರಂಥಗಳಾದಂತಹ ಋಗ್ವೇದ, ಯಜುರ್ವೇದ ಇಲ್ಲೆಲ್ಲ ಬಾಲ್ಯ ವಿವಾಹ ಇದೆ ಅಂತ ಹೇಳ್ತಾರೆ. ಇದು ವೇದಗಳಲ್ಲಿಲ್ಲ. ವೇದಗಳ ತರುವಾಯದಲ್ಲಿ ಒಂದಷ್ಟು ಜನರ
ಅದು ಕೂಡ ನಾನು ತಪ್ಪು ಅಂತ ಹೇಳ್ತಿಲ್ಲ. ಆಯಾ ಕಾಲಘಟ್ಟದ ಆಯಾ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಬೇಕು ಅಂತ ಅನಿಸಿತ್ತು, ಹಾಗಾಗಿ ಒಂದಷ್ಟು ಪದ್ಧತಿಗಳನ್ನ ನಡೆಸ್ಕೊಂಡು ಬಂದ್ರು ಅಂತ. ಹಾಗಾಗಿ ಅದು ವೇದವಲ್ಲ, ಯಾಕೆ ಅದು ಸಾರ್ವಕಾಲಿಕವಲ್ಲ. ಆ ಒಂದು ನಮ್ಮ ಒಂದು ಹಿಂದೂ ನಂಬಿಕೆಯನ್ನ ಬಿಡಿ, ಪ್ರಪಂಚದ ಬೇರೆ ಬೇರೆ ನಂಬಿಕೆಗಳನ್ನ ನೋಡಿ, ಇದನ್ನೂ ಮೀರಿಸುವಂತಹ ಕಟ್ಟಳೆಗಳು ಇವತ್ತಿಗೂ ಇದೆ. ನಾವೆಲ್ಲ ಇದನ್ನ ಬಿಟ್ಟು ಮುಂದೆ ಬಂದಿದ್ದೀವಿ. ನಮ್ಮ ಹಿಂದೂ ಮನಸ್ಸು ಯಾವತ್ತೂ ಕೂಡ ಬೆಳೆಯುವಂತಹದ್ದು, ಜಾಗೃತವಾದಂತಹದ್ದು, ತನ್ನಲ್ಲಿರ್ತಕ್ಕಂಥ ತಪ್ಪುಗಳನ್ನ ತಾನೇ ಒಪ್ಪಿಕೊಂಡು ಸರಿಪಡಿಸಿಕೊಳ್ಳತಕ್ಕಂತಹ ಜೀವನದಿ ಹಿಂದುತ್ವ ಅನ್ನೋದು. ಮಿಕ್ಕಿದ ಕಡೆಗಳಲ್ಲಿ ನೋಡಿ, ಅವರು 1600 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಏನನ್ನ ಬರೆದಿದ್ದಾರೋ ಅದನ್ನೇ ಇವತ್ತಿಗೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ನಾವು ಬಹಳ ಉನ್ನತವಾಗಿದ್ದಾರೆ. ಆದರೂ ಕೂಡ ಇನ್ನೂ ನಾವು ಉನ್ನತವಾಗಿ ನಾವು ಮುಂದುವರಿಬೇಕು. ಬೇರೆಯವ್ರ ಬಗ್ಗೆ ಏನು ಮಾತಾಡೋದೇ ಬೇಡ. ನಮ್ಮಲ್ಲಿ ನಮಗೆ ಬೆಳವಣಿಗೆ ಕಾಣಬೇಕು ಅಂದ್ರೆ ವೇದಕ್ಕೆ ಬಂದು ನಿಲ್ಬೇಕು ಅನ್ನೋದೇ ಕೂಡ ನಾನು ಪದೇ ಪದೇ ಈ ಒಂದು ಸಾಧನ ಪಥದಲ್ಲಿ ಹೇಳ್ತಾ ಬರ್ತೀನಿ ಅಂತ. ಹಾಗಾಗಿ ಬಾಲ್ಯ ವಿವಾಹ ಅಂತ ಏನಿದೆ ಅದು ವೇದೋಕ್ತವಾದದ್ದಲ್ಲ, ಖಂಡಿತವಾಗಿಯೂ ಅಲ್ಲ ಅಂತ. ನಾವು ಇವತ್ತು ಏನ್ ನೋಡ್ತೀವಿ, ಒಂದು ಮದುವೆ ಆಗುವಾಗ ಹುಡುಗ ಹುಡುಗಿ ಪ್ರೌಢರಾಗಿದ್ದಾರಾ ವಿಚಾರಿಸ್ತೀವ, ಅವರು ಆರೋಗ್ಯವಂತರಾಗಿದ್ದಾರಾ ವಿಚಾರಿಸ್ತೀವ, ಇಲ್ವಲ್ಲ ಅಲ್ವಾ. ಇಬ್ರು ಒಂದೇ ವರ್ಣಕ್ಕೆ ಸೇರಿದವರಾದ್ರ ಅವ್ರವ್ರು ಮಾತನಾಡ್ಕೊಂಡು ಕಲಿಕೆ ಅವ್ರವ್ರು ಗೊತ್ತಾಗ್ಲಿ ಅಂತ. ಯಾಕೆಂದ್ರೆ ಇವತ್ತು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಸಮಾವರ್ತನದ ರೀತಿಯಲ್ಲಿ ಇಂಥವನ ವರ್ಣ ಇದು ಅಂತ ಅವರು ಘೋಷಣೆ ಮಾಡ್ತಾ ಇದ್ರು. ಇವತ್ತು ಯಾರು ಮಾಡ್ತಾರೆ? ಫಸ್ಟ್ ಕ್ಲಾಸ್ ಬಂದಿದೆ, ಸೆಕೆಂಡ್ ಕ್ಲಾಸ್ ಬಂದಿದೆ, ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳ್ತಾರೆ ಹೊರತು ಅವನು ಓದಿರ್ತಕ್ಕಂತಹ ವಿಷಯದಲ್ಲೇ ಆಸ್ತಿ ಇದೆಯೋ ಇಲ್ವೋ ಅಂತಾನೆ ಹೇಳೋದಿಲ್ಲ. ಇನ್ನು ವರ್ಣ ಎಲ್ಲಿ ಬಂತಿಲ್ಲಿ ಅಂತ ಅಲ್ವಾ. ಹಾಗಾಗಿ ಇವತ್ತು ವೇದದಲ್ಲಿ ಏನನ್ನ ಮುಖ್ಯ ಅಂತ ಹೇಳ್ತಿತ್ತು ಅದನ್ನೆಲ್ಲ ಬಿಟ್ಬಿಟ್ರು. ವೇದ ಹೇಳ್ತು ಈ ಮೂರನ್ನ ಮಾತ್ರ ಬಿಟ್ಟು ಮಿಕ್ಕೆಲ್ಲ ಗೌಣ ಅಂತು. ನಾವು ಮಿಕ್ಕೆಲ್ಲವನ್ನೂ ಕೂಡ ಇವತ್ತು ಮುಖ್ಯ ಅನ್ಕೊಂಡು ವೇದ ಹೇಳೋ ಆ ಮೂರನ್ನೇ ಗೌಣ ಮಾಡ್ಬಿಟ್ಟಿದ್ದೀವಿ ಅಂತ. ಇದು ತದ್ವಿರುದ್ಧವಾದಂತಹ ಒಂದು ಚಿಂತನೆ ಅಂತ. ಇವತ್ತಿನ ಆದ್ಯತೆ ಏನು? ರೂಪ ಅಲ್ವಾ. ಒಂದು ಹುಡುಗ ಹುಡುಗಿ ಪ್ರೀತಿಸಿದ್ರು, ಪ್ರೀತಿ, ನಾನು ಅದನ್ನ ಅಲ್ಲಗೆಳಿತಾ ಇಲ್ಲ, ಪ್ರೀತಿಯ ಬಗ್ಗೆ ಸಾಕಷ್ಟು ಬರ್ದಿದ್ದೀನಿ, ಹಾಗಾಗಿ ನಾನು ಖಂಡಿತವಾಗಿಯೂ ಅದನ್ನ ಅಲ್ಲಗೆಳಿತಿಲ್ಲ. ಆದರೆ ಪ್ರೀತಿಗೆ ಬಹಳ ಸೂಕ್ಷ್ಮವಾದಂತಹ ಒಂದು ರೇಖೆ ಇದೆ. ಆ ರೇಖೆಯ ಅತ್ತ ಕಡೆ ದೈಹಿಕ ಆಕರ್ಷಣೆ ಇತ್ತು ಅಂದ್ರೆ ಇತ್ತ ಕಡೆ ಒಂದು ಮಾನಸಿಕವಾದಂತಹ ಹೊಂದಾಣಿಕೆ ಇದೆ ಅಂತ. ಇವೆರಡೂ ಜೊತೆಗೂಡಿದಾಗ ಪರಿಪಕ್ವವಾದಂತಹ ಪ್ರೀತಿ ಅಂತ. ಅನೇಕ ಇಂಗ್ಲಿಷ್ ನಲ್ಲಿ ಒಂದು ಬಹಳ ಸುಂದರವಾದಂತಹ ಪದ ಇದೆ, ಇನ್ಫ್ಯಾಚುಯೇಷನ್ ಅಂತ ಅಲ್ವಾ. ಅದು ಕೂಡ ಪ್ರೀತಿಯೇ ಅಂತ. ಆದ್ರೆ ಇನ್ಫ್ಯಾಚುಯೇಷನ್ಗೆ ಬಿದ್ದು ಮದುವೆ ಆಗ್ಬಿಡೋದು, ಅದಕ್ಕೆ ಬೇಕಾದಂತಹ ರೂಪ ಲಾವಣ್ಯಗಳನ್ನು ನೋಡಿ ಮಾರು ಹೋಗ್ಬಿಡೋದು ಅಲ್ಲ ಅಂತ. ಆದ್ರೆ ಇವತ್ತು ನಾವು ಅದಕ್ಕೆ ಬಹಳ ಅಲ್ವಾ ಅನೇಕ ಮನೆಗಳಲ್ಲಿ ಚರ್ಚೆ ಆಗುತ್ತೆ. ಆ ಹುಡುಗಿ ಎಲ್ಲ ಸರಿ ಮಾರ್ಯ, ಸ್ವಲ್ಪ ಕಪ್ಪು, ನಮ್ಮ ಹುಡುಗ ನೋಡು ಒಳ್ಳೆ ಬೆಳ್ಳಗಿದ್ದಾನೆ, ಚಂದ್ರ ಇದ್ದಂಗಿದ್ದಾನೆ, ಸ್ವಲ್ಪ ಕಪ್ಪು, ವರಸಾಮ್ಯ ಸರಿಗೆ ಬರ್ತಾ ಇಲ್ಲ. ವರಸಾಮ್ಯ ಅಂದ್ರೇನು? ರೂಪ ಲಾವಣ್ಯ ಅಂತ, ಕಣ್ಣಿಗೆ ಕಾಣೋದು ಅಂತ ಅಷ್ಟೇ ಅಂತ. ನಾವು ಅದಕ್ಕೆ ಇವತ್ತು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ತಪ್ಪು ಅಂತ ನಾನು ಮತ್ತೆ ಹೇಳ್ತಾ ಇಲ್ಲ. ಆದರೆ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಯಾವುದನ್ನು ಸ್ವಲ್ಪ ಗೌಣವಾಗಿ ಕಾಣಬೇಕು ಅಲ್ಲೊಂದು ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ ಅಂತ ಅಷ್ಟೇ. ಅಂತಸ್ತು, ಹೆಣ್ಣು ಗಂಡುಗಳ ಅಂತಸ್ತು, ಅವರ ಅಂತಸ್ತು ಅನ್ನೋದೇನು, ಅವರ ತಂದೆ ತಾಯಂದಿರ ಅಂತಸ್ತು ಅಲ್ವಾ, ಅದನ್ನ ನೋಡಿ ಇವತ್ತು ಮದುವೆ ಮಾಡೋದೇ ಹೆಚ್ಚು ಅಂತ. ವಿದ್ಯಾಭ್ಯಾಸ ಇರ್ಲಿ, ಅದೊಂದು ರೀತಿಯಲ್ಲಿ ವರ್ಣ ಅನ್ನೋದು ಇವತ್ತು ನಮ್ಮಲ್ಲಿ ಪ್ರಚಲಿತದಲ್ಲಿ ಇಲ್ಲದೆ ಇರೋದ್ರಿಂದ, ವೇದೋಕ್ತವಾದಂತಹ ಹಿನ್ನೆಲೆಯಲ್ಲಿ ಇದ್ದಂತಹ ಅರ್ಥದಲ್ಲಿ, ಹಾಗಾಗಿ ವಿದ್ಯಾಭ್ಯಾಸ ಅನ್ನೋದಕ್ಕೆ ಒಂದಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಇರ್ಲಿ. ಆದ್ರೆ ಇನ್ನೆರಡು ಏನು, ಜಾತಿ ಅಲ್ವಾ. ಇವತ್ತು ಜಾತಿಯಲ್ಲಿ ಮದುವೆ ಆಗ್ಬಾರ್ದು, ಹೊರ ಜಾತಿಯವರು ಮದುವೆ ಹಾಗೆ ನೋಡಬಹುದು ಅಂದ್ರೆ ಹಿಂದುತ್ವದಲ್ಲೇ ಇದು ಆದಷ್ಟು ಬದಲಾವಣೆಗೊಂಡಿದೆ, ಬೇರೆಯವರಲ್ಲಿ ಇನ್ನೂ ಪ್ರಬಲವಾಗಿಯೇ ಇದೆ ಅಂತಾನೆ ನಾವು ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಾವು ಖುಷಿ ಪಡ್ಬೋದೇ ಹೊರತು ನಮ್ಮ ಒಂದು ಬೆಳವಣಿಗೆ ಬೇರೆಯವರು ಏನೇ ಆಗ್ಲಿ ನಾವು ಬೆಳಿಬೇಕು ಅನ್ನೋ ಒಂದು ಸ್ತರದಲ್ಲಿ ಯೋಚನೆ ಮಾಡಿದಾಗ ಇದಕ್ಕೆ ಬಗ್ಗೆ ಖಂಡಿತವಾಗಿಯೂ ಖುಷಿ ಪಡೋಕ್ಕಾಗೋದಿಲ್ಲ ಅಂತ. ಜಾತಿಗೆ ಬಹಳ ನಾವು ಇದು ಕೊಡು. ಆದ್ರೆ ವೇದದಲ್ಲಿ ಜಾತಿಯೇ ಇರ್ಲಿಲ್ವೇ, ಅಲ್ಲಿದ್ದಿದ್ದು ವರ್ಣ ಅಷ್ಟೇ. ಅಲ್ಲಿದ್ದಿದ್ದು ಎರಡೇ ಜಾತಿ, ಏನು, ಒಂದು ಮನುಷ್ಯ ಜಾತಿ, ಒಂದು ಪ್ರಾಣಿ ಜಾತಿ, ಎರಡೇ ಜಾತಿ. ಸೊ ಅಲ್ಲಿ ಅಂತರ್ಜಾತೀಯ ವಿವಾಹ ಅಂತ ಅಂದ್ರೆ ಮನುಷ್ಯ ಯಾವ್ದಾದ್ರು ಒಂದು ಪ್ರಾಣಿ ಜೊತೆ ಮದುವೆ ಆದ್ರೆ ಅದು ಅಂತರ್ಜಾತೀಯ ವಿವಾಹ ಆಗೋದೇ ಹೊರತು ಇವತ್ತಿನ ಡೆಫಿನಿಷನ್ ಅಲ್ಲಿ ಇಂತಹ ಜಾತಿಯವನು ಅಂತಹ ಜಾತಿಯವಳನ್ನ ಮದುವೆ ಆದ್ರೆ ಅಂತರ್ಜಾತೀಯ ವಿವಾಹ ಡೆಫಿನಿಷನ್ನೇ ವೇದದಲ್ಲಿ ಇರ್ಲಿಲ್ಲ ಅಂತ. ಹಾಗಾಗಿ ಜಾತಿ ಇನ್ನೊಂದು ಬಹಳ ದೊಡ್ಡ ಒಂದು ನಮಗೆ ಬಹಳ ಮುಖ್ಯ ಅನ್ನೋದು ಜಾತಕ ಅಂತ. ಎಲ್ಲರೂ ಕೂಡ ಜಾತಕವನ್ನ ತೋರಿಸೋದು ಅಂತ. ಖಂಡಿತವಾಗಿಯೂ ಜಾತಕ ತಪ್ಪು ಅಂತ ಮತ್ತೆ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಜಾತಕದ ಸುತ್ತಮುತ್ತ ಆಗತಕ್ಕಂತಹ ಒಂದಷ್ಟು ವಾಸ್ತವಿಕ ಸಂಗತಿಗಳನ್ನ ನಾನಂತೂ ಕಂಡಿದ್ದೀನಿ. ನೀವುಗಳು ಕಂಡಿದ್ದೀರೋ ಇಲ್ವೋ, ಕೇಳಿದಿರೋ ಇಲ್ವೋ, ನಾನು ಕಂಡಿದ್ದೀನಿ. ಹೆಣ್ಣಿನ ಮನೆಯವರು ಜಾತಕ ನೋಡೋರ ಹತ್ರ ಬಂದು 2 ಜಾತಕ ಕೊಟ್ಟು ಹೇಳ್ತಾರೆ, ದಯವಿಟ್ಟು ಇದನ್ನು ಹೊಂದಿಸ್ಕೊಡಿ ಅಂತಾರೆ. ಏನು ಹೊಂದಿಸ್ಕೊಡಿ ಅಂದ್ರೆ, ಅವರು ಹೊಂದಿಸ್ಕೊಡಿ ಅಂತ ಹೇಳ್ತಾರೆ, ಅವರು ಹೊಂದಿಸ್ಕೊಡ್ತಾರೆ. ಏನಿದ್ರ ಅರ್ಥ? ಹೊಂದಿಸೋದು ಅಂದ್ರೆ ಏನು? ಜಾತಕ ಅಲ್ವಾ. ಇದು ನಡೆಯುತ್ತೆ ಖಂಡಿತವಾಗಿಯೂ. ತುಂಬಾ ಒಳ್ಳೆ ಸಂಬಂಧ ಬಂದಿದೆ ನೋಡಿ, ಸ್ವಲ್ಪ ಹೊಂದಿಸ್ಕೊಟ್ಬಿಡಿ ಅಂತ ಅಲ್ವಾ.
ಇನ್ನು ಗಂಡಿನ ಮನೆ ಕಡೆಯೋರು ಎಲ್ಲ ಒಪ್ಪಿಬಿಡ್ತಾರೆ. ಹೆಣ್ಣಿನ ಮನೆ ಕಡೆಯವ್ರದ್ದು ಪಾಪ ಹುಡುಗ ಹುಡುಗಿ ಭೇಟಿಯಾಗಿ ಪರಸ್ಪರ ಮಾತಾಡಿ ಎಲ್ಲರೂ ಒಪ್ಪಿಬಿಡ್ತಾರೆ. ಏನೋ ಒಂದು ವಿಷಯ ಬರುತ್ತೆ, ಮದುವೆ ಬ್ರೇಕ್ ಆಗ್ಬೇಕು. ಬ್ರೇಕ್ ಮಾಡಕ್ಕೆ ಏನೊಂದು ಕಾರಣ ಕೊಡೋದು, ಹೇಳ್ತಾರೆ ಎಲ್ಲ ಚೆನ್ನಾಗಿತ್ತು, ನಮಗೂ ಬಹಳ ಇಷ್ಟ ಆಯ್ತು, ಆದ್ರೆ ಏನ್ ಮಾಡೋದು, ಇವತ್ತು ತೋರಿಸಿದ್ವಿ ಪುರೋಹಿತರಿಗೆ, ಜಾತಕವೇ ಹೊಂದ್ತಾ ಇಲ್ಲ ಅಲ್ವಾ. ಜಾತಕವನ್ನ ಯಾವ್ಯಾವ ರೀತಿ ಇವತ್ತು ನಾವು ಬಳಸ್ತೀವಿ, ಅದಕ್ಕೆ ಎಂತಹ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೇವೆ ಅಂತ. ಜಾತಕವ ಹೊಂದಿಸುತ್ತ ಗ್ರಹಗತಿಯ ನಾಲಿಸುತ್ತ ಜಾತಕದ ದಿಕ್ಕುಗಳ ನರಿತರೇನಂತೆ ಪಾತದೊಳು ಜಾರದೆಯ ಮೇಲೇರಬೇಕೆನಲು ಹತ್ತುವವ ನೀನೇನೆ ನವ್ಯ ಜೀವಿ. ಇದು ನಮಗೆ ಅರ್ಥಕ್ಕೆ ಬರಬೇಕು. ವೇದದ ಆ ಒಂದು ಹಿನ್ನೆಲೆಯಲ್ಲಿ ಇಷ್ಟೇ. ಜಾತಕದಲ್ಲಿ ಏನೇ ಹೇಳಿದ್ರು ಕೂಡ ಪರಸ್ಪರ ಇಬ್ರು ಪಾತದಲ್ಲಿ ಬೀಳದೆ, ದೊಡ್ಡ ಹಳ್ಳಕ್ಕೆ ಬೀಳದೆ ಅಲ್ಲಿಂದ ಮೇಲೆ ಇರಬೇಕು ಅಂತಂದ್ರೆ ನೀವೇ ಹತ್ತಬೇಕು. ಹಾಗಾಗಿ ನೀವಿಬ್ಬರೇ ಹತ್ತಬೇಕು. ಜಾತಕದಲ್ಲಿ ಏನಿದೆ, ಗ್ರಹಗತಿ ಏನ್ ಹೇಳುತ್ತೆ ಅದು ಮುಖ್ಯ ಅಲ್ಲ, ನೀವೇ ಹತ್ತಬೇಕಾದ್ದರಿಂದ ನಿಮ್ಮ ಆರೋಗ್ಯ ಚೆಂದಾಗಿದೆಯಾ ನೋಡ್ಕೊಳ್ಳಿ, ನೀವಿಬ್ರು ಪ್ರೌಢರಾಗಿದ್ದೀರಾ ನೋಡ್ಕೊಳ್ಳಿ ಅಲ್ವಾ, ನೀವಿಬ್ರು ಒಂದೇ ಪ್ರವೃತ್ತಿಯನ್ನು ಹೊಂದಿದ್ದೀವರಾಗಿದ್ದೀರಾ ನೋಡ್ಕೊಳ್ಳಿ, ನೀವಿಬ್ಬರು ಪ್ರೀತಿಸದೇ ಇದ್ರು ಕೂಡ ಈ ಮದುವೆಗೆ ಇಬ್ಬರು ಪರಸ್ಪರ ಸಮ್ಮತದಿಂದ ಒಪ್ಪಿಕೊಂಡಿದ್ದೀರಾ ನೋಡ್ಕೊಳ್ಳಿ ಅಂತ. ಇದೆಲ್ಲ ಮುಖ್ಯ ಆಗತ್ತೆ ಅಂತ. ಇಲ್ಲಿ ನಾವು ವೇದೋಕ್ತವಾದಂತಹ ವಿವಾಹ ಸಂಸ್ಕಾರದಲ್ಲಿ ಬರುವಂತಹ ಶಿಕ್ಷಣ, ವೇದ ಯಾವುದನ್ನು ಮುಖ್ಯ ಅನ್ನತ್ತೆ ಅದರ ಹಿನ್ನೆಲೆಯಲ್ಲೇ ಹೊರತು ನಾವು ಇವತ್ತು ನಮ್ಮ ಒಂದು ಸಮಾಜದ ಆಗು ಹೋಗಿನಲ್ಲಿ ಏನನ್ನ ಮುಖ್ಯ ಅಂತ ಅನ್ಕೊಂಡಿದ್ದೇವೋ ಅದರಿಂದ ಅಲ್ಲ ಅಂತ. ಹಾಗಾಗಿ ಹಿಂದಿನ ಕಾಲದಲ್ಲಿ ವೇದೋಕ್ತವಾದಂತಹ ಮದುವೆ ಅನ್ನೋ ಒಂದು ಸಂಸ್ಕಾರ ಏನಿದೆ, ಅದು 1 ಮಾಸ ಪೂರ್ಣ ಆಗೋದು ಅಂತ, 1 ತಿಂಗಳು ಪೂರ್ಣ ಆಗೋದಂತೆ ಲೆಕ್ಕ ಹಾಕೊಳ್ಳಿ. 1 ತಿಂಗಳು ನಾವು ಅನ್ಕೊಳ್ತೀವಿ, 1 ತಿಂಗಳು ಅಂದ್ರೆ ಅವ್ರಿಗೆ ಇನ್ನೇನಿತ್ತು ಸಮಯ, ಇನ್ನೇನಿತ್ತು ಅವ್ರಿಗೆ ಕೆಲಸ, ಬರೀ ಇದೇ ಕೆಲಸ ಅನ್ಸುತ್ತೆ, 1 ತಿಂಗಳು ಮಾಡ್ಕೊಂಡು ಹೋದ್ರು ಅಂತ. ಅಂದ್ರೆ 1 ತಿಂಗಳು ಕೂಡ ಸಂಭ್ರಮ ಆಗ್ತಾ ಇತ್ತು ಅಂತ ಅಲ್ಲ. ಸಂಭ್ರಮ ಯಾವತ್ತೋ 1 ದಿನ, ಅದರ ಆಚರಣೆ ಯಾವತ್ತೋ 1 ದಿನ. ಆದ್ರೆ ಗಂಡಿನ ಮನೆಯಲ್ಲಿ ಹೆಣ್ಣಿನ ಮನೆಯಲ್ಲಿ ಮದುವೆ ಆಗಬೇಕು ಅಂತ ಇರತಕ್ಕಂತಹ ವಧೂವರರಿಗೆ ಹಿರಿಯರಿಂದ ಶಿಕ್ಷಣ ದೊರೀತಾ ಇತ್ತು 1 ತಿಂಗಳ ಪೂರ್ಣ. ಇದು ಅಂತ ನಮಗೂ ಕೂಡ 1 ತಿಂಗಳೇನು, ಇವತ್ತು ನಮಗೆ ಮದುವೆ ಅಂತ ಅಂದ್ರೆ 6 ತಿಂಗಳು 1 ವರ್ಷದ ಪ್ಲಾನಿಂಗು ಎಫರ್ಟ್ ಇರುತ್ತೆ ಅಂತ. ನಮ್ಮ ಎಫರ್ಟ್ ಎಲ್ಲ ಏನು, ಹುಡುಗ ಹುಡುಗಿ ಶಿಕ್ಷಣ ಕೊಡಬೇಕು ಅಂತಲ್ಲ, ಅದು ಅವರವರೇ ಇಂಟರ್ನೆಟ್ ಅಲ್ಲಿ ಕಂಡ್ಕೊಂಡಿರ್ತಾರೆ ಅಂತ. ಆ ಇಂಟರ್ನೆಟ್ ಅಲ್ಲಿ ಸಿಗೋದೇ ಶಿಕ್ಷಣ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ನಮಗೂ ಅಷ್ಟೇ 1 ವರ್ಷ ಏನಿರುತ್ತೆ ಶ್ರಮ, ಚೌಲ್ಟ್ರಿ ಬುಕ್ ಮಾಡ್ಬೇಕು ಮಾರಾಯ, ಅಡಿಗೆಯವರನ್ನು ಬುಕ್ ಮಾಡ್ಬೇಕು, ಮೆನು ಇವತ್ತೇ ಫಿಕ್ಸ್ ಮಾಡ್ಬೇಕು. ನಮ್ಮ ಶ್ರಮ ಅಲ್ಲ ಇದೆ. ಅಯ್ಯೋ ಹುಡುಗ ಹುಡುಗಿನ ಕೂರಿಸ್ಕೊಂಡು ಒಂದಷ್ಟು ಪಾಠ ಹೇಳಿ ಅಲ್ವಾ. ಅದನ್ನ ಹೇಳಲಿಕ್ಕೆ ಹೋದ್ರೆ ಹುಡುಗ ಹುಡುಗಿರು ಒಪ್ಪದೇ ಇರ್ಬೋದು. ಯಾಕೆಂತಂದ್ರೆ ಅದನ್ನ ಒಂದು ಸಂಸ್ಕಾರದ ರೀತಿಯಲ್ಲಿ ನಾವು ಮರೆತು ಶತಮಾನಗಳೇ ಆಗೋಗಿದೆ ಅಂತ. ವೇದೋಕ್ತವಾದಂತಹ ಕಾಲದಲ್ಲಿ ಯೋಚನೆ ಮಾಡಿ, ಈ ರೀತಿಯಾದಂತಹ ಸಂಸ್ಕಾರ ಇತ್ತು. 1 ತಿಂಗಳು ಕೂಡ ಸಂಸ್ಕಾರ ನಡೆಯೋದು ಅಂತ ಅಂದ್ರೆ ದಿನಾ 1 ತಿಂಗಳು ಅವರುಗಳಿಗೆ ಬೇರೆ ಬೇರೆ ಏನೇನೋ ಯೋಗ ಯಜ್ಞಾದಿಗಳನ್ನೆಲ್ಲ ಮಾಡಿ ಪೂಜೆ ಪುರಸ್ಕಾರ ಇಲ್ಲ ಅಂತ ಶಿಕ್ಷಣ ಆಗೋದು ಅಂತ. ಹೆಣ್ಣಿನ ಮನೆ ಕಡೆಯವರು ಗಂಡಿನ ಮನೆ ಕಡೆಯವರು ಬರೋರು, ಅವರಿಗೆ ಸತ್ಕಾರಗಳಾಗೋದು, ಅದನ್ನ ಗಂಡಿನವರು ಕೂಡ ಹೆಣ್ಣಿನ ಮನೆಯವರಿಗೆ ಸತ್ಕಾರ ಮಾಡೋರು, ಕಡೆಯಲ್ಲಿ ಅವರೆಲ್ಲರೂ ಕೂಡ ಮನೆಯಿಂದ ಒಂದು ಸಭಾಭವನಕ್ಕೆ ಬಂದು ಜನರ ಸಮ್ಮುಖದಲ್ಲಿ ವಿವಾಹ ನಡೆಯೋದು ಅಂತ. ಇದು ಬಹಳ ಮುಖ್ಯ ಅಂತ. ಈ 1 ತಿಂಗಳು ಏನಿದೆ ಸಂಸ್ಕಾರದಲ್ಲಿ ಶಿಕ್ಷಣ ಅಂತಂದ್ರೆ ಅನೇಕ ವಿಷಯಗಳು, 1-2 ಬಹಳ ಮುಖ್ಯವಾದಂತಹ ವಿಷಯಗಳೇನಪ್ಪಾ ಅಂತಂದ್ರೆ, ನೀನು ಗೃಹಸ್ಥನಾಗ್ತಾ ಇದೆಯಪ್ಪ, ವಿವಾಹ ಆಗ್ತಾ ಇದೆಯಾ ಅಂತಂದ್ರೆ ಏನು, ಯು ಆರ್ ಬಿಲ್ಡಿಂಗ್ ಯುವರ್ ನೆಕ್ಸ್ಟ್ ಲೈಫ್ ಅಂತ ಹೇಳ್ಬಿಡ್ತೀವಿ ಇವತ್ತು. ಅಲ್ಲ ಅಂತ, ನೀನೊಬ್ಬ ಗೃಹಸ್ಥನಾಗ್ತಾ ಇದೀಯಾ ಅಂತಂದ್ರೆ ವೇದೋಕ್ತವಾದಂತಹ ಸಮಾಜದಲ್ಲಿ ಗೃಹಸ್ಥನಾದವನಿಗೆ ಒಂದಷ್ಟು ಕರ್ತವ್ಯಗಳಿದೆ ಅಂತ ಅಲ್ವಾ. ಅದು ಬಹಳ ಮುಖ್ಯ ಅಂತ. ನಿನ್ನಗೆ ಒಂದಷ್ಟು ಕರ್ತವ್ಯಗಳಿದೆ. ಏನು, ಮೊದಲನೆಯದಾಗಿ ನೀನ್ ನಿನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮನೆಯನ್ನ ಚೆನ್ನಾಗಿ ಇಟ್ಕೋಬೇಕು. 2ನೇದಾಗಿ ಮಕ್ಕಳನ್ನ ಮಾಡ್ಬೇಕು ಅಂತ ಹೇಳಲ್ಲ. ಏನಪ್ಪಾ ಇವ್ರದ್ದು ಮದುವೆ ಆಗಿ 3 ವರ್ಷ ಆಯ್ತು, ಮಕ್ಕಳಾಗಲಿಲ್ಲ, ಇದೇ ದೊಡ್ಡ ಚಿಂತೆನ. ನಾನು ಇದನ್ನೆಲ್ಲ ಯಾಕೆ ಅಂತಂದ್ರೆ ಖಂಡಿತವಾಗಿಯೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಇದು ಯಾವುದನ್ನು ಕೂಡ ಅಪಹಾಸ್ಯ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಬ್ರಿಂಗ್ ಎ ಡಿಫರೆನ್ಸ್ ಬಿಟ್ವೀನ್ ವಾಟ್ ವಾಸ್ ವೇದೋಕ್ತ ಅಂಡ್ ವಾಟ್ ಈಸ್ ಟುಡೇ. ಇದನ್ನ ಮಾತ್ರ ನಾನು ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನನ್ನನ್ನ ತಪ್ಪು ತಿಳಿಬೇಡಿ. 3 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ, ಅದೇ ಯೋಚನೆ ಅಂತ. ಆದ್ರೆ ವೇದೋಕ್ತವಾದಂತಹ ಶಿಕ್ಷಣದಲ್ಲಿ ಹೇಳೋರು, ಮಕ್ಕಳನ್ನ ಗರ್ಭಾಧಾನಕ್ಕೆ ಬಂದಾಗ ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತನಾಡೋಣಂತೆ. ಆದ್ರೆ ಹೇಳೋರು, ಮಕ್ಕಳನ್ನ ಮಾಡೋದು ಮುಖ್ಯ ಅಲ್ಲ, ಸುಪ್ರಜೆಗಳನ್ನ ಸಮಾಜಕ್ಕೆ ಕೊಡೋದು ಮುಖ್ಯ ಅಂತ. ನೋಡಿ ಎಂತ ಒಂದು ಅದ್ಭುತವಾದಂತಹ ಅಂತಂದ್ರೆ ಜಾನಿ ಪ್ರಾದುರ್ಭಾವೆ ಅಂತ ಧಾತು ಅಂತಂದ ಅಂದ್ರೆ ಹುಟ್ಟೋದು, ಜನಿಸೋದು ಅಂತ. ಸುಮ್ಮನೆ ಮಕ್ಕಳನ್ನು ಹುಟ್ಟಿಸೋದು ಅಂತಲ್ಲ, ಆ ಮಕ್ಕಳನ್ನ ಪ್ರಜೆಗಳನ್ನಾಗಿ ಮಾಡಿ,
ಅಂದ್ರೆ ತುಂಬಾ ಚಂದದಲ್ಲಿ ಉತ್ತಮವಾದಂತಹ ಪ್ರಜೆಗಳನ್ನ ಮಾಡಿ ನೀವು ಅಂತ. ಅಷ್ಟಕ್ಕೆ ವೇದ ನಿಲ್ಸಲ್ಲ. ಇಟ್ಸ್ ಲೇ ಸೋ ಮಚ್ ಆಫ್ ಎಂಫಸಿಸ್ ಆನ್ ದಿಸ್. ಬರೀ ಪ್ರಜಾ ಅಲ್ಲ, ಸುಪ್ರಜಾ ಅಂತ ಇನ್ನೊಂದು ಅಲ್ಲಿ ಪ್ರತ್ಯಯವನ್ನು ಸೇರಿಸುತ್ತೆ. ಸುಂದರವಾದಂತಹ, ಸೊಗಸಾದಂತಹ, ಮೌಲ್ಯಾಧಾರಿತವಾದಂತಹ ಒಬ್ಬ ಪ್ರಜೆಯನ್ನ ನೀವು ಮಾಡಬೇಕು ಅಂತಂದ್ರೆ ಬರೀ ಮಕ್ಕಳನ್ನ ಹುಟ್ಟಿಸೋದು ಅಂತಲ್ಲ, ಅವರನ್ನು ಹುಟ್ಟಿಸ್ಬಿಟ್ಟು ಒಂದು ಒಳ್ಳೆ ಪ್ರೊಫೆಷನಲ್ ಎಜುಕೇಶನ್ ಕೊಡಿಸ್ಬಿಟ್ಟು ಅವ್ರಿಗೆ ಸೆಟಲ್ ಮಾಡ್ಬಿಟ್ರೆ ಆಯ್ತು ಅಲ್ಲ. ದಟ್ ಇಸ್ ಒನ್ ಆಸ್ಪೆಕ್ಟ್. ಅವರನ್ನ ಪ್ರಜೆಗಳನ್ನಾಗಿ ಮಾಡೋದು, ಸಮಾಜದ ಕಡೆ, ಪ್ರಕೃತಿಯ ಕಡೆ, ದೇವರ ಕಡೆ. ದೇವರು ಅಂದ್ರೆ ಪರಮಾತ್ಮ, ಪರಮಾತ್ಮನ ಕಡೆ ಅವರ ನಿಲುವುಗಳೇನಿರಬೇಕು, ಯಾವ ರೀತಿ ಅವರು ಅದಕ್ಕೆ ಪ್ರತಿಸ್ಪಂದಿಸಬೇಕು, ಇಂತಹ ಶಿಕ್ಷಣ ಏನಿದೆ ಇದನ್ನ ವೇದ ಕೊಡೋದು. ಇಂತಹ ಶಿಕ್ಷಣ ಯಾವಾಗ್ಲೂ ಜೊತೆಯಾಗಿ ಊಟಕ್ಕೆ ಕೂತಾಗ ತಮಾಷೆಯಾಗಿ ಮಾತಾಡ್ಕೊಂಡು ಒಂದಷ್ಟು ಜೋಕ್ಸ್ ಕ್ರ್ಯಾಕ್ ಮಾಡ್ಕೊಂಡು ತಿಳಿಸೋದಕ್ಕಲ್ಲ. ಅದು ಶಿಕ್ಷಣ ಆಗಲ್ಲ ಅಂತ. ಅದಿರ್ಲಿ, ಆ ಒಂದು ಉಲ್ಲಾಸ, ಆ ಒಂದು ಸಂಭ್ರಮ, ಆ ಒಂದು ಸಂತಸ, ಆ ಒಂದು ಜೋಕ್ಸು ಇರ್ಲಿ ಅಂತ. ಅದನ್ನ ನಾನು ಬೇಡ ಅನ್ನಲ್ಲ. ಯಾಕೆ ಅಂತ ನಾನು ಅವುಗಳನ್ನ ಯಾಕೆ ಬೇಡ ಅನ್ನಲ್ಲ ಅಂತಂದ್ರೆ, ನನ್ನ ಬಲ್ಲವರು ನಿಮ್ಗೆಲ್ರಿಗೂ ಗೊತ್ತು, ನನ್ನ ಟ್ಯಾಗ್ ಲೈನೇ ಎಂಜಾಯ್ ಮಾಡಿ ಅಂತ. ಹಾಗಾಗಿ ಅವೆಲ್ಲವೂ ಕೂಡ ಎಂಜಾಯ್ ಮಾಡ್ಲಿಕ್ಕಿದೆ. ಆದ್ರೆ ಶಿಕ್ಷಣಕ್ಕೆ ಅಂತ ಬಂದಾಗ ನೋಡಿ, ಇಂತಹ ಶಿಕ್ಷಣವನ್ನ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವ ಅಥವಾ ವಿವಾಹದ ಮೊದಲು ನಮಗೆ ನಮ್ಮ ಸಮಾಜದಿಂದ ಸಿಕ್ತಾ? ಇದು ಪ್ರಶ್ನೆ. ಇದು ಪ್ರಶ್ನೆನ ಕೇಳ್ಕೊಳ್ಳೇಬೇಕು ನಾವು. ಇದನ್ನ ಕೇಳಿಕೊಂಡು ಪ್ರಾಮಾಣಿಕವಾಗಿ ಹೌದು ನನಗೆ ಸಿಗ್ಲಿಲ್ಲ, ನಾನ್ ನಮ್ಮ ಮಕ್ಕಳಿಗೆ ಇದನ್ನ ಕೊಡ್ಲಿಲ್ಲ ಅಂತ ಅಂದ್ರೆ, ವೇದೋಕ್ತವಾದಂತಹ ಶಿಕ್ಷಣವನ್ನ ನಾವು ನಮ್ಮ ಸಮಾಜದಿಂದ ಎಷ್ಟರ ಮಟ್ಟಿಗೆ ದೂರ ಇಟ್ಟು ಕೇವಲ ಪರಂಪರೆಯ ಒಂದಷ್ಟು ಪದ್ಧತಿಗಳಲ್ಲಿ ನಮ್ಮನ್ನೇ ನಾವು ಸಿಲುಕು ಹಾಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸಲ್ವಾ? ಅನ್ಸುತ್ತೆ, ಅನ್ನಿಸ್ಲೇಬೇಕು ಅಂತ ಅಲ್ವಾ? ಸಮಾಜಮುಖಿಯಾದಂತಹ ಕರ್ತವ್ಯಗಳೇನಿರುತ್ತೆ ಒಬ್ಬ ಗೃಹಸ್ಥನಿಗೆ, ಇದರ ಬಗ್ಗೆ ಶಿಕ್ಷಣ ಆಗತ್ತೆ. ಇದರ ಬಗ್ಗೆ ಸಾಕಷ್ಟು ಶಿಕ್ಷಣವನ್ನ ಕೊಡಲಾಗತ್ತೆ ಅಂತ. ಗೃಹಸ್ಥನ ಕರ್ತವ್ಯಗಳೇನು ಅಂತ ವೇದ ಬಹಳ ಚಂದದಲ್ಲಿ ಹೇಳುತ್ತೆ. ಅಂತಹ ಮಂತ್ರಗಳ ಪಠನ ಆಗತ್ತೆ, ಆ ಮಂತ್ರಗಳ ಅರ್ಥವನ್ನ ವಿವರಿಸಿ ಹೇಳಲಾಗತ್ತೆ ಅಲ್ವಾ? ಬೇಗ 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 ಮೇಳ ಜೋರಾಗ್ಲಿ, ಓಲಗ್ದೋರು ಹೇಳಿ ಜೋರಾಗೆ, ವಾಲಗ್ದೋರು ಬಾರ್ಸೋ ಇದು ಸಂಗೀತ ಹೇಳೋದಕ್ಕೆ ಆ ಒಂದು ಗಡಿಬಿಡಿ ಅಲ್ಲ. 1 ತಿಂಗಳ ಪೂರ್ಣ ಸಮಯ ಸಿಕ್ಕಾಗೆಲ್ಲ ಇದರ ಬಗ್ಗೆ ಒಂದಷ್ಟು ಶಿಕ್ಷಣವನ್ನ ಗುರು ಹಿರಿಯರು ಆ ವಧುವರರಿಗೆ ಕೊಡ್ತಾ ಬರ್ತಾರೆ ಅಂತ. ದಿ ಪ್ರಿಪೇರ್ ದೆಮ್ ಫಾರ್ ದಿ ಇವೆಂಚುವಲ್ ದಟ್ ಮೊಮೆಂಟ್ ಆಫ್ ದೇರ್ ಲೈಫ್ ವೇರ್ ಇನ್ ದೇ ಗೋಯಿಂಗ್ ಟು ಬಿಕಮ್ ಒನ್ ಅಲ್ವಾ? ಅದರ ಹಿಂದಿನಲ್ಲಿ ಎಷ್ಟೊಂದು ಶಿಕ್ಷಣ ಇದೆ ಅಂತ ನೋಡಿ. ಈ ಶಿಕ್ಷಣಗಳನ್ನ ಇವತ್ತು ಕೆಲವರು ನಾವು ಈ ರೀತಿಯಾಗಿ ಒಂದ್ ಕಡೆ ಕೂತ್ಕೊಂಡು ವೇದಗಳ ಮಂತ್ರಗಳ ಮೂಲಕ ಕೊಡ್ತಾ ಇಲ್ಲಪ್ಪ, ನಾವು ನಮ್ಮ ಒಂದು ನೆಲೆಗಟ್ಟಿನಲ್ಲಿ ನಾವು ಇದನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತವ್ರಿಗೆಲ್ಲ ಕೈ ಮುಗಿಬೇಕು. ಯಾಕೆ ಅಂತಂದ್ರೆ ಅಂತವರೆಲ್ಲ ವೇದಗಳನ್ನ ಓದಿಲ್ದೇ ಇದ್ರು ಕೂಡ ವೇದೋಕ್ತವಾದಂತಹ ಬದುಕನ್ನ ನಡೆಸ್ತಾ ಇದ್ದಾರೆ ಅಂತ. ಯಾರ್ಯಾರಿಗೆ ಇಂತಹ ಶಿಕ್ಷಣ ಸಿಕ್ಕಿಲ್ವೋ, ಯಾರ್ಯಾರು ತಮ್ಮ ಮಕ್ಕಳಿಗೆ ಕೊಡ್ಲಿಲ್ವೋ ಯೋಚನೆ ಮಾಡ್ಬೇಕಾದಂತಹ ವಿಷಯ ಅಂತಾನೆ ಅನ್ಸುತ್ತೆ. ಇನ್ನು ಗೃಹಸ್ಥರ ಕರ್ತವ್ಯಗಳೇನು ಅಂತಂದ್ರೆ, ದಾಂಪತ್ಯದಲ್ಲಿ ಸಾಮರಸ್ಯ ಇರಬೇಕು ಅಂತ ಹೇಳ್ಕೊಡಕ್ಕಾಗತ್ತೆ ಅಂತ. ಅದಕ್ಕೊಂದಷ್ಟು ವಿಧಿಗಳನ್ನ ಆಚರಿಸಬೇಕಾಗಿ ಬರುತ್ತೆ ಅಂತ. ನಿಮ್ಮ ಪ್ರವೃತ್ತಿಗಳು ನಿಮ್ಮ ಹೊಟ್ಟೆ ಪಾಡಿಗಾಗಿ, ನಿಮ್ಮ ಒಂದು ಹೆಸರಿನ ಗಳಿಕೆಗಾಗಿ, ಸಮಾಜದಲ್ಲಿನ ಒಂದು ಸ್ಥಾನಮಾನದ ನಿಮ್ಮ ಆ ಒಂದು ಪ್ರಯಾಣದಲ್ಲಿ ನೀವೇನೇನ್ ಮಾಡ್ತಿರೋ ಅದ್ರ ಜೊತೆ ಒಂದಷ್ಟು ವಿಧಿಗಳನ್ನ ಇಟ್ಕೋಬೇಕು. ಒಂದು ಅಗ್ನಿಹೋತ್ರವನ್ನ ಮಾಡೋದು, ಗಾಯತ್ರಿ ದೇವಿಯ ಉಪಾಸನೆಯನ್ನ ಮಾಡೋದು, ಈ ರೀತಿಯಾದಂತಹ ಒಂದು ವಿಧಿಗಳನ್ನು ಕೂಡ ವೇದದಲ್ಲಿ ಹೇಳಲಾಗತ್ತೆ. ಇವೆಲ್ಲವೂ ಕೂಡ ಒಂದು ಗಂಡು ಹೆಣ್ಣಿನಲ್ಲಿ, ಗಂಡ ಹೆಂಡತಿಯ ನಡುವೆ ಒಂದು ಸಾಮರಸ್ಯವನ್ನ ತರುವುದಕ್ಕಾಗಿ ಅಂತ. ಸಮಾಜಕ್ಕೆ ಸುಪ್ರಜಾರನ್ನು ಕೊಡೋದು. ನಾನು ಆಗ್ಲೇ ಹೇಳಿದಾಗೆ ಕೇವಲ ಮಕ್ಕಳನ್ನು ಮಾಡೋದು. ನೋಡಿ, ನನ್ಗೊಂದು ಇದಕ್ಕೆ ಜ್ಞಾಪಕ ಆಗ್ತಾ ಇದೆ. ಎಸ್ ಎಲ್ ಭೈರಪ್ಪನವರೊಂದು ಕಾದಂಬರಿ, ಅದು ಮೋಸ್ಟ್ಲಿ ನೆಲೆ ಅಂತ ಅನ್ಸುತ್ತೆ ಅಥವಾ ನಾಯಿ ನೆರಳು ಇರ್ಬೋದು, ನನ್ಗೆ ಗೊತ್ತಿಲ್ಲ. ಎರಡರಲ್ಲಿ ಯಾವುದೋ ಒಂದರಲ್ಲಿ ಆ ಮಗ ಅಪ್ಪನ್ ಕೇಳ್ತಾನೆ, ಒಂದು ಪ್ರಶ್ನೆ ಕೇಳ್ತಾನೆ, ನಾನೇ ನಿನ್ನನ್ನು ಕೇಳಿದ್ನ ನನ್ನನ್ನು ಹುಟ್ಟಿಸು ಅಂತ, ನನ್ನನ್ನು ಕೇಳಿ ನೀನ್ ನನ್ನನ್ನು ಹುಟ್ಟಿಸಿದ್ಯಾ? ನಿನ್ನ ಒಂದು ತೀಟೆ ನನ್ನನ್ನು ಹುಟ್ಟಿಸ್ಬಿಟ್ಟೆ ಅಂತ ಅಪ್ಪನಿಗೆ ಒಂದು ಬಹಳ ಪ್ರಭಾವಶಾಲಿಯಾದಂತಹ ಒಂದು ವಾಕ್ಯ ಬಳಸಿ ಕೇಳ್ತಾನ ಅವನು. ನಿನ್ನಿಷ್ಟಕ್ಕೆ ನೀನ್ ನನ್ನನ್ನು ಹುಟ್ಟಿಸಿದೆ ಅಷ್ಟೇಯ, ಈಗೇನ್ ಬಂದಿದ್ಯಾ ನನ್ನ ಮೇಲೆ ನೀನು ಅಪ್ಪ ಅಂತ ಹಕ್ಕು ಚಲಾಯಿಸೋದಿಕ್ಕೆ ಅಂತ ಕೇಳ್ತಾನೆ ಅಂತ. ಯಾವಾಗ ನಾವು ಸುಪ್ರಜೆಗಳನ್ನ ಮಾಡೋದು ಅಂತಂದ್ರೆ ಕೇವಲ ಮಕ್ಕಳನ್ನು ಮಾಡೋದಲ್ಲ, ಅದರ ನಂತರ ಆ ಮಕ್ಕಳ 8-10 ವರ್ಷ ಅವರನ್ನ ಆಶ್ರಮಕ್ಕೆ ಬಿಡುವ ಅಲ್ಲಿಯವರೆಗೂ ಕೂಡ ಯಾವ ರೀತಿ ಆ ಒಂದು ಮಗುವಿನ ಬೆಳವಣಿಗೆಗೆ, ಆ ಮಗುವಿನ ಆ ಒಂದು ಜ್ಞಾನಯುತವಾದಂತಹ ಮಾರ್ಗದಲ್ಲಿ ಯಾವ ಯಾವ ಸಲಹೆಗಳನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಕರ್ತವ್ಯಗಳೇನು ಅನ್ನೋದನ್ನೆಲ್ಲವೂ ಕೂಡ ಈ ಒಂದು ತಿಂಗಳ ಕಾಲದ ವಿವಾಹ ಸಂಸ್ಕಾರದಲ್ಲಿ ನಡ್ಕೊಂಡು ಬರುತ್ತೆ ಅಂತ. ಕಡೆಯದಾಗಿ ಹೇಳುತ್ತೆ, ಆದಾಯದ 3/1 ಭಾಗವನ್ನ ನೀನು ಈ ಒಂದಷ್ಟು ಕೆಲಸಗಳಿಗಿಡು. ಏನು?
ಮನೆಗೆ ಬರ್ತಾರೆ ಅತಿಥಿಗಳು, ಅವರನ್ನ ನೋಡ್ಕೋಬೇಕು. ನಿನ್ನ ಜಾಗದ, ನಿನ್ನ ಮನೆಯ ಸುತ್ತಮುತ್ತಲಿನ ಸಮಾಜಕ್ಕೆ ಸಹಾಯ ಮಾಡ್ಬೇಕು. ನೀನು ಅಲ್ಲಿರತಕ್ಕಂತಹ ಗುರುಕುಲಗಳನ್ನ ನೀನು ನಡೆಸಬೇಕು. ಯಾಕೆಂದ್ರೆ ಗುರುಕುಲದಲ್ಲಿ ವಿದ್ಯೆ ಉಚಿತವಾದ್ದರಿಂದ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತಂದ್ರೆ ಕೇವಲ ನೀನು, ನಿನ್ನ ಹೆಂಡತಿ, ನಿನ್ ಮಕ್ಕಳು, ಅನೇಕರಿದ್ದಾರ ಆತರ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಸಾಕು ಅಂತ ಅಲ್ಲ ಅಂತ. ಇವುಗಳ ಹೊರತಾಗಿಯೂ ಕೂಡ ನೀನೊಂದಷ್ಟು ವಿಚಾರಗಳನ್ನ ಮಾಡಬೇಕು. ಅದಕ್ಕಾಗಿ 3ನೇ ಒಂದು ಭಾಗದ ನಿನ್ನ ಆದಾಯವನ್ನ ತೆಗೆದಿಡು, ಅದಕ್ಕಾಗಿ ಮೀಸಲು ಮಾಡು. ಈ ರೀತಿಯಾದಂತಹ ಶಿಕ್ಷಣವನ್ನು ಕೂಡ ಕಡ್ಡಾಯವಾಗಿ ವೇದದಲ್ಲಿ ಕೊಡಲಾಗತ್ತೆ ಅಂತ. ಇನ್ನು ಈ ಒಂದಷ್ಟು ಪ್ರಶ್ನೋತ್ತರಗಳ ಆ ಒಂದಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ಈ ಒಂದು ಸಂಸ್ಕಾರದಲ್ಲಿದ್ದಂತಹ ಒಂದಷ್ಟು ವಿಶೇಷತೆಗಳೇನು, ವೇದೋಕ್ತವಾದಂತಹ ಸಂಸ್ಕಾರದಲ್ಲಿ ಇರ್ತಕ್ಕಂತಹ ವಿಶೇಷತೆಗಳೇನು ಅನ್ನೋದನ್ನ ಒಂದೆರಡನ್ನ ಇವತ್ತು ನೋಡೋಣ ಅಂತ. ಮೊದಲನೆಯದಾಗಿ ಇಲ್ಲಿ ಒಂದು ಮಂತ್ರದಲ್ಲಿ ವಧುವರರು ಅಲ್ಲಿ ನೆರೆದಿರತಕ್ಕಂತಹ ಜನರನ್ನ, ಅವರೊಂದಿಗೆ ನೋಡ್ಲಿ ಬರ್ತಕ್ಕಂತಹ ಅವರ ಸ್ನೇಹಿತರು, ಅವರ ಬಂಧು ಬಾಂಧವರು, ಅವರ ಸಹಪಾಠಿಗಳು, ಅವರ ಸುತ್ತಮುತ್ತಲಿನ ಜಗತ್ತಿನ ಜನ, ಅವರನ್ನೆಲ್ಲ ಕುರಿತು ವಧುವರರಿಬ್ಬರು ಕೂಡ ಒಂದು ಮಂತ್ರವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ಸಮಂಜಂತು ವಿಶ್ವೇ ದೇವಾಹ ಸಮಾಪೋ ಹೃದಯಾನಿ ಸೌ ಸಂ ಮಾತರಿಶ್ವ ಸಂಧಾತ ಸಮುಧೇಷ್ಟ್ರೀ ದದಾತು ಸೌ. ಇದು ಋಗ್ವೇದದ 10ನೇ ಮಂಡಲದ 85ನೇ ಸೂಕ್ತದ 47ನೇ ಮಂತ್ರ. 10, 85, 47 ಋಗ್ವೇದ. ಈ ಒಂದು ಮಂತ್ರದ ಆ ಒಂದು ಅರ್ಥ ವಿವರಣೆಯನ್ನ ವಧುವರರು ತಮ್ಮಲ್ಲಿ ಧರಿಸಿಕೊಂಡು ಬಹಳ ಭಕ್ತಿಪೂರ್ವಕವಾಗಿ ಅರ್ಥಪೂರ್ವಕವಾಗಿ ಈ ಮಂತ್ರವನ್ನ ಹೇಳ್ತಾ ಅಲ್ಲಿರ್ತಕ್ಕಂತಹ ಜನರನ್ನ ಉದ್ದೇಶ ಮಾಡ್ತಾರೆ. ಅವ್ರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂತಂದ್ರೆ, ಸೌಹೃದಯಾನಿ, ಇಲ್ಲಿ ನನ್ನ ಅಲ್ಲ, ಇದು ಸೌ ಅಂದ್ರೆ ನಮ್ಮಿಬ್ಬರ ಅಂತ. ನಮ್ಮಿಬ್ಬರ ಹೃದಯಾನಿ, ಈ ಹೃದಯಗಳು ನಮ್ಮಿಬ್ಬರದು ಏನಿದೆ ಇದು ಸಮ ಆಪಹ. ಆಪಹ ಅಂದ್ರೆ ನೀರು, 2 ನೀರುಗಳ ರೀತಿಯಲ್ಲಿ ಬೆರೆಯುವುದಕ್ಕೆ ನಾವು ಇವತ್ತು ಒಪ್ಪಿಕೊಂಡಿದ್ದೇವೆ ಅಂತ ಒಂದು ಅದ್ಭುತವಾದಂತಹ ಚಿಂತನೆ ಇದೆ ಈ ಮಂತ್ರದಲ್ಲಿ. ನೋಡಿ, ನಾವಿಬ್ರು ಮದುವೆ ಮಾಡಕ್ಕೆ ವಿ ಹ್ಯಾವ್ ಲವ್ಡ್ ಈಚ್ ಅದರ್ ಅಂಡ್ ವಿ ಆರ್ ಗೆಟಿಂಗ್ ಮ್ಯಾರಿಡ್ ಅಲ್ವಾ? ಕರೆಕ್ಟ್, ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಈ ದಿನ ನಾವಿಬ್ಬರು ಕೂಡ ನಮ್ಮಿಬ್ಬರ ಹೃದಯಗಳು 2 ನೀರುಗಳು ಬೆರೆತ ಹಾಗೆ ಬೆರೆಯೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಅಂದಾಗ ಅದಕ್ಕೆ ಇರತಕ್ಕಂತಹ ಪಾತಿವ್ರತ್ಯದ ಆ ಲೆವೆಲ್ಲೇ ಬೇರೆ ಆಗೋಗ್ಬಿಡುತ್ತೆ ಅಂತ ಅಲ್ವಾ? 2 ನೀರುಗಳು ಬೆರೆತಂತೆ ಅಂತ. ನಮಗೆ ಎಲ್ಲೆಲ್ಲಿ ನೀರು ಬೆರೆಯುತ್ತೋ ಅದೆಲ್ಲ ನಮಗೆ ಪುಣ್ಯ ಅಂತ ನಮ್ಮ ಹಿಂದೂ ಪರಂಪರೆಯಲ್ಲಿ ಬಹಳ ತುಂಬಾ ಪುಣ್ಯವಾದಂತಹ ಕ್ಷೇತ್ರಗಳಲ್ಲಿ ಯಾವುದು ಒಂದು ಅಂತಂದ್ರೆ ಸಂಗಮ ಅಂತ ಅಲ್ವಾ? 2 ನೀರು ಬೆರೆತಾಗ ನಮ್ಗೆ ನೀರು ಯಾವುದು ಇದ್ರದ್ದು ಅದ್ರದ್ದು ಅಂತ ಗೊತ್ತಾಗಲ್ಲ ಅಂತ ಅಲ್ವಾ? ಶ್ರೀರಂಗಪಟ್ಟಣದ ಹತ್ರನೇ ಒಂದು ಸಂಗಮ ಬರುತ್ತಲ್ವಾ? ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡ್ದಿ ಎರಡೋಳಾಗಿ ಪಟ್ಟಣದ ಸುತ್ತ ನಡ್ದಿ ಸಂಗಮದಲ್ಲಿ ಸೇರ್ಕೊಂಡ್ ಮಳ್ಳಿ ಮುಂದಕ್ ಸಾಗೋ ನಮ್ಗೆ ಜ್ಞಾನದ ಪಂಜು ಈಗ ಅಗಲಿದ್ರೆ ನಾವ್ ಸೇರ್ತೀವಿ ನಂಜು. ನೋಡಿ, ಆ ಒಂದು ಅದ್ಭುತವಾದಂತಹ ಚಿಂತನೆ. ಇಲ್ಲಿ 2 ಹೋಳಾಗತ್ತೆ, ಅಲ್ಲಿ ಮತ್ತೆ ಮುಂದೆ ಸಂಗಮದಲ್ಲಿ ಒಂದಾಗತ್ತೆ. ಅದು ಸೇರುವಾಗ ಅಲ್ಲಿ ಹೇಮಾವತಿ ಬರ್ತಾಳೆ, ಅಲ್ಲಿ ಲೋಕಪವಾಣಿ ಬರ್ತಾಳೆ. ಆ 3 ನದಿಗಳು, ಆ 3 ತೊರೆಗಳು ಅಲ್ಲಿ ಒಂದಾಗತ್ವೆ. ಈಗ ಅಗಲಿದ್ರೆ ನಾವು ಸೇರ್ತೀವಿ ಅಲ್ವಾ? ಅಲ್ಲಿ ಯಾವ ರೀತಿ ಆ ನೀರುಗಳು ಬೆಸೆಯುತ್ತೋ ಆ ರೀತಿ ನಮ್ಮ ಹೃದಯಗಳು ಬೆಸೆಯುತ್ತೆ. ಎಂತ ಅದ್ಭುತವಾದಂತಹ ಚಿಂತನೆ ನೋಡಿ. ಈ ಚಿಂತನೆ ಇಷ್ಟು ಅದ್ಭುತವಾಗಿ, ಇಷ್ಟೊಂದು ಪರಿಪೂರ್ಣವಾಗಿ, ಪರಿಶುದ್ಧವಾಗಿದ್ರೇನೆ ಅಲ್ಲಿ ಶಿಕ್ಷಣ ಇರ್ಲಿಕ್ಕೆ ಸಾಧ್ಯ ಅಂತ. ಇಲ್ಲ ಅಂದ್ರೆ ಅಲ್ಲೊಂದು ಹಾಸ್ಯಮಯವಾದಂತಹ ಸನ್ನಿವೇಶವಿರಬಹುದೇ ಹೊರತು ಶಿಕ್ಷಣಕ್ಕೆ ಅಲ್ಲಿ ಸ್ಥಾವಿಲ್ಲ ಅಂತ. ಇನ್ನು ನೀವು ಅಲಹಾಬಾದ್ಗೆ ಬಂದ್ರೆ ಗೊತ್ತಾಗುತ್ತೆ. ಅಲಹಾಬಾದ್ನಲ್ಲಿ ನಮ್ಮ ಹಿಂದೂ ನಂಬಿಕೆಯಲ್ಲಿ ಅತ್ಯಂತ ಪುಣ್ಯವಾದಂತಹ ಕ್ಷೇತ್ರ. ಯಾಕೆ? ಅಲ್ಲಿ 3 ನದಿಗಳು. ಗಂಗೆ ಯಮುನೆಯ ತಂಗಿಯವಳು, ಬಹಳ ಜೋರು ರಭಸವಾಗಿ ಮೈದಾಳಿ ಬರ್ತಾಳೆ ಅಂತ. ಅಲಹಾಬಾದಿಗೆ ಪ್ರಯಾಗಕ್ಕೆ ಬಂದಾಗ ಅವಳು ಬಂದು ನನ್ನನ್ನು ಸೇರ್ಲಿ ಅಂತ ಹೇಳಿ ಅಕ್ಕ ಯಮುನೆ ಕಾಯ್ತಾ ಇರ್ತಾಳೆ ಅಂತ. ಹೇಗ್ ಕಾಯ್ತಿರ್ತಾಳೆ? ಶಾಂತವಾಗಿ ಕಾಯ್ತಿರ್ತಾಳೆ. ಈ ರಭಸ ಇಲ್ಲ ಯಮುನೆಗೆ ಈ ರಭಸ ಇಲ್ಲ, ಈ ಒಂದು ವಿಸ್ತಾರ ಇಲ್ಲ. ಯಮುನೆ ಶಾಂತವಾಗಿ ಕಾಯ್ತಾ ಇರ್ತಾಳಂತೆ. ಅಲ್ಲಿ ಗಂಗೆ ಮತ್ತು ಯಮುನೆಯ ನೀರುಗಳ ಮಿಲನ ಆಗತ್ತೆ ಅಂತ. ಇಂತಹ ಒಂದು ಮಿಲನ ಯಾವಾಗ ಆಗುತ್ತೋ ಕಣ್ಣಿಗೆ ಕಾಣದ ಹಾಗೆ ಭೂಗರ್ಭದಿಂದ ಸರಸ್ವತಿ ನದಿ ಬಂದು ಅಲ್ಲಿಗೆ ಸೇರ್ಕೊಳ್ಳುತ್ತೆ ಅನ್ನೋದು ನಮ್ಮ ನಂಬಿಕೆ. ಅಂತ ಅದ್ಭುತವಾದಂತಹ ಚಿಂತನೆ ಅಲ್ವಾ? ಆ ರೀತಿ ಬಂದಂತಹ ಗಂಗೆಗೆ ಈ ರೀತಿ ಕಾಯ್ತಾ ಇರತಕ್ಕಂತಹ ಯಮುನೆ 2 ಸೇರ್ಕೊಂಡಾಗ ಆ ನೀರು ಬೇರೆ ಈ ನೀರು ಬೇರೆ ಗೊತ್ತಾಗತ್ತ ನಮ್ಗೆ. ಅಲ್ಲಿ ಕೇವಲ ಹಣ ಮಾಡ್ಬೇಕು ಅಂತ ಒಂದಷ್ಟು ಜನ ಬಂದು ನೋಡಿ ಇದು ಯಮುನೆ, ಇದು ಇಲ್ಲಿ ನೋಡಿ ಇಲ್ಲಿ ಬಂದು ಸೇರ್ತಾ ಇದೆ ಅಂತ ಹೇಳಿ ಅಲ್ಲೊಂದಷ್ಟು ಆರತಿ ಮಾಡಿಸಿ ದುಡ್ಡಿಸ್ಕೊಳ್ತಾರೆ ಹೊರತು ನಮಗೆ ಇದು ನೀರು, ಇದು ಗಂಗೆ, ಇದು ಯಮುನೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆ ರೀತಿ ನಾನು
ಮತ್ತೆ ಈ ಒಂದು ಹೆಣ್ಣು ನನ್ನ ಜೊತೆ ಇರೋ ಈ ಇಬ್ರು ಕೂಡ ನಮ್ಮ ಹೃದಯಗಳು ಬೆರಿಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದೀವಿ ಅಂತ ಜನಗಳ ಮುಂದೆ ಹೇಳುವಂತಹ ಒಂದು ಮಂತ್ರ ಎಂತಹ ಒಂದು ಅದ್ಭುತವಾದಂತಹ ಮಂತ್ರ ಅನ್ಸುತ್ತೆ ಅಲ್ವಾ? ಗಂಗೆ ಬರುವಳು ಹರಿದು ವರ ನಡೆವ ತೆರದಲ್ಲಿ, ಸಂಗ ಬಯಸಿ ಹಳೆ ಮುನೆ ವಧುವಿನಂಗಳದಿ. ಗಂಗೆ ಬರುವಳು ಹರಿದು ವರ ನಡೆವ ತೆರದಲ್ಲಿ, ಸಂಗ ಬಯಸಿ ಹಳೆ ಮುನೆ ವಧುವಿನಂಗಳದಿ. ತಂಗಿಹಳು ಸರಸ್ವತಿಯು ಈರ್ವರನು ಹರಸುತ್ತ, ಸಂಗಮದ ಲಗ್ನವಿದು ನವ್ಯ ಜೀವಿ. ಗಂಗೆ ಬರುವಳು ಹರಿದು ವರ ನಡೆವ ತೆರದಲ್ಲಿ, ರಭಸವಾಗಿ ಉತ್ಸಾಹದಲ್ಲಿ ಎಲ್ಲೆ ಮೀರಿದಂತಹ ವೇಗದಲ್ಲಿ ವರ ನಡೆದು ಬಂದ ಹಾಗೆ ಗಂಗೆ ಬರ್ತಾ ಇದ್ದಾಳೆ. ಸಂಗ ಬಯಸಿ ಹಳೆ ಮುನೆ ವಧುವಿನಂಗಳದಲ್ಲಿ, ಒಬ್ಬ ವಧುವಿನ ತರ ನಾಚಿಕೆಯಿಂದ ಆದರೂ ಕೂಡ ತನ್ನ ಮನೋಇಂಗಿತವನ್ನು ಪೂರೈಸುವಂತಹ ಈ ಒಂದು ಹೊತ್ತು ಬಂದಿದೆ, ನನ್ನ ಮುಂದಿನ ಬದುಕಿಗೆ ದಾರಿ ಸುಗಮವಾಗ್ತಾ ಇದೆ ಅನ್ನತಕ್ಕಂತಹ ಒಂದು ಉತ್ಕೃಷ್ಟವಾದಂತಹ ಭಾವನೆಯೊಂದಿಗೆ ವಧುವಿನ ಅಂಗಳದಲ್ಲಿ ಯಮುನೆ ಕಾಯ್ತಾ ಇದ್ದಾಳಂತೆ. ಇಂತಹ ಒಂದು ಸಂಯೋಗ ಯಾವಾಗ ಆಗುತ್ತೋ ಆಗ ತಂಗಿಹಳು ಸರಸ್ವತಿಯು ಈರ್ವರನು ಹರಸುತ್ತ, ಅಲ್ಲಿಗೆ ಸರಸ್ವತಿ ಬರ್ತಾಳೆ ಅಂತ. ಯಾಕೆ ಆ ಸರಸ್ವತಿ ಭೂಗರ್ಭ ಮಾರ್ಗದಿಂದ ಇನ್ನೆಲ್ಲೋ ಬರದೆ ಪ್ರಯಾಗದಲ್ಲೇ ಯಾಕೆ ಬರ್ತಾಳೆ ಅಂತ ಅಂದ್ರೆ ಅಲ್ಲಿ ಗಂಗೆ ಯಮುನೆಯ ಸಂಗಮ ಇದೆ ಅಂತಾನೆ ಅರ್ಥ ಅಂತ. ಹಾಗಾಗಿ ಅವರಿಬ್ಬರನ್ನ ಹರಿಸ್ಲಿಕ್ಕಾಗಿ ಸರಸ್ವತಿ ಆ ಒಂದು ಮಾರ್ಗದಲ್ಲಿ ಬಂದು ಅವರಿಬ್ಬರನ್ನು ಕೂಡ ಅವರ ಮುಂದಿನ ಬದುಕಿಗೆ ಶುಭವನ್ನ ಕೋರ್ತಾಳೆ ಅಂತ. ಸಂಗಮದ ಲಗ್ನವಿದು, ವೇದೋಕ್ತ ಸಂಸ್ಕಾರದ ಲಗ್ನ ಏನಿದೆ ಅದು ಸಂಗಮದ ಲಗ್ನ, ಅದು ಸಂಗಮದ ಲಗ್ನ. ಇವತ್ತಿನದು ಅದು ಒಂದು ಸಂಗಮದ ಲಗ್ನವಾಗಬೇಕಾದ್ರೆ ವೇದೋಕ್ತವಾದಂತಹ ಮಂತ್ರಗಳು ಅಂತಾನೆ ನಾನು ಹೇಳ್ತಿಲ್ಲ, ಇವತ್ತಿನ ಪದ್ಧತಿಯಲ್ಲಿರತಕ್ಕಂತಹ ಒಂದಷ್ಟು ಮಂತ್ರಗಳು ಕೂಡ ಅದನ್ನ ಕಾಟಾಚಾರಕ್ಕೆ ಗಡಿಬಿಡಿಯಾಗಿ ದಡಬಡ ಅಂತ ಹೇಳಿ ಮುಗಿಸೋದ್ರ ಬದಲು ಅದನ್ನ ಹೇಳೋ ರೀತಿಯಲ್ಲಿ ಹೇಳಿ ಅದರ ಅರ್ಥವನ್ನ ಎಲ್ಲರಿಗೂ ಮತ್ತೆ 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 ಉಣಬಡಿಸುವುದರಲ್ಲಿಯೇ ಪ್ರಾಮುಖ್ಯತೆಯನ್ನು ತೋರ್ದೋದಾಯ್ತು ಅಂದ್ರೆ ಇವತ್ತಿನ ನಮ್ಮ ವಿವಾಹ ಆ ಒಂದು ಪದ್ಧತಿಯಲ್ಲೂ ಕೂಡ ಶಿಕ್ಷಣ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟ ಆಗತ್ತೆ ಅಂತ. ಇನ್ನು ವಿವಾಹ ಸಂಸ್ಕಾರ, ವೇದೋಕ್ತವಾದಂತಹ ಸಂಸ್ಕಾರದಲ್ಲಿ ಅನೇಕ ವಿಚಾರಗಳಿದೆ ಹಂಚಿಕೊಳ್ಬೇಕು ಅಂತ. ಪ್ರಾಯಶಃ ಇನ್ನೂ ಒಂದೆರಡು ಉಪನ್ಯಾಸಗಳಾದ್ರೂ ಬೇಕಾಗತ್ತೆ. ಯಾಕೆಂದ್ರೆ ನಾವು ಈ ಒಂದು ಸಾಧನ ಪಥವನ್ನ ಶುರು ಮಾಡಿದಾಗ 45 ನಿಮಿಷ ಅಂತ ಅಂದ್ಕೊಂಡ್ವಿ, ಹೆಚ್ಚು ಕಡಿಮೆ ಆದ್ರೆ 1 ಗಂಟೆ ಒಳಗೆ ಮುಗಿಸ್ಬೇಕು ಅಂತ. ಹಾಗಾಗಿ ಆ ಒಂದು ಗಡುವನ್ನ ಇಟ್ಟುಕೊಂಡಿರೋದ್ರಿಂದ ಈ ಒಂದು ಹಂತದಲ್ಲಿ ಇವತ್ತಿನ ಒಂದು ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇವೆ. ನಾವು ಇವತ್ತು ವಿವಾಹ ಅನ್ನುವ ಆ ಒಂದು ವಿಷಯವನ್ನ ತಕ್ಕೊಳ್ತಲೇ ಇವತ್ತಿನ ಪದ್ಧತಿಯಲ್ಲಿ ವೇದೋಕ್ತವಲ್ಲದ ಮಂತ್ರವಾಗಿದ್ದರೂ ಕೂಡ ಆ ಮಂತ್ರದಲ್ಲಿ ವೇದ ಹೇಗೆ ಅಡಕವಾಗಿದೆ ಅನ್ನೋದನ್ನ ಕಾಣ್ತಾ, ಯಾವ ಯಾವ ಪ್ರಶ್ನೆಗಳನ್ನ ವೇದ ತನ್ನ ಮುಂದಿಟ್ಟುಕೊಂಡು ತನ್ನ ವಿವಾಹವನ್ನ ಆ ಒಂದು ಸಂಸ್ಕಾರದ ರೀತಿಯಲ್ಲಿ ದಯಪಾಲಿಸಿದೆ ಅನ್ನೋದನ್ನೇ ನೋಡ್ತಾ, ನಮಗೆ ಇವತ್ತು ಏನು ಮುಖ್ಯವೋ ಅವೆಲ್ಲವೂ ಕೂಡ ಗೌಣವಾಗಿದ್ದಂತಹ ವೇದ ಕಾಲದಲ್ಲಿ ಯಾವುದು ಮುಖ್ಯವಾಗಿತ್ತು ಅಂತ 3 ಅಂಶಗಳನ್ನು ಕೂಡ ನಾವು ಇವತ್ತು ಮೆಲುಕು ಹಾಕಿದ್ದೇವೆ. ಅದರ ಜೊತೆಗೆ 1 ತಿಂಗಳು ಪೂರ ನಡೆಯತಕ್ಕಂತಹ ವೇದೋಕ್ತವಾದಂತಹ ವಿವಾಹ, ಅಲ್ಲಿ ವಧುವರರಿಗೆ ಸಿಗ್ತಾ ಇದ್ದಂತಹ ಶಿಕ್ಷಣದ ಒಂದಷ್ಟು ಝಲಕುಗಳನ್ನು ಕೂಡ ನೋಡಿದ್ದೇವೆ. ವಿವಾಹ ಸಂಸ್ಕಾರ ಶುರುವಾದಾಗ ನಡೆಯತಕ್ಕಂತಹ ಒಂದು ಮಂತ್ರವನ್ನ ನೋಡ್ತಾ ಹೇಗೆ ವಧುವರರು ತಾವಿಬ್ಬರೂ ತಮ್ಮ ಹೃದಯಗಳನ್ನು 2 ನದಿಗಳ ಹಾಗೆ 2 ನೀರಿನ ಹಾಗೆ ಬೆರೆಸೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಆ ಗುರು ಹಿರಿಯರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ, ಅದನ್ನು ಕೂಡ ನೋಡಿದ್ದೀವಿ. ಇದೇ ಭಾಗವನ್ನ ಮುಂದುವರಿಸ್ತಾ ಮುಂದೆ ಪಾಣಿಗ್ರಹಣ, ಲಾಜಾಹೋಮ ಇಂತಹ ಕೆಲವು ವೇದೋಕ್ತವಾದಂತಹ ವಿವಾಹದ ಆಚರಣೆಗಳಲ್ಲಿ ಇರತಕ್ಕಂತಹ ವಿಶೇಷತೆಗಳನ್ನ ನೋಡ್ತಲೇ ತುಂಬಾ ಮುಖ್ಯವಾದಂತಹದು ವೇದೋಕ್ತವಾದಂತಹ ವಿವಾಹದಲ್ಲಿ ಸಪ್ತಪದಿ, ಅದನ್ನು ಕೂಡ ಸ್ವಲ್ಪ ಕೂಲಂಕಷವಾಗಿ ಮುಂದಿನ ಭಾಗದಲ್ಲಿ ನೋಡೋಣ. ಎಂದಿನಂತೆ ಇಂದು ಕೂಡ ಇವತ್ತಿನ ಈ ಒಂದು ಉಪನ್ಯಾಸವನ್ನ ಅತ್ಯಂತ ತಾಳ್ಮೆಯಿಂದ ಅಕ್ಕರೆಯಿಂದ ನೋಡಿದಂತಹ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ನಮ್ಮ ಅನಂತಾನಂತ ಧನ್ಯವಾದಗಳು. ಇಂದಿನ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ರೆ, ಇಂತಹ ಒಂದು ಉಪನ್ಯಾಸದಲ್ಲಿ ವಿನಿಮಯ ಆಗ್ತಾ ಇರತಕ್ಕಂತಹ ವಿಚಾರಗಳು ಯುವಕ ಯುವತಿಯರಿಗೆ ತಲುಪಬೇಕು. ಯಾಕೆ ನಾನು ಇದನ್ನ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ, ವಿವಾಹವನ್ನೇ ತಕ್ಕೊಳ್ಳೋಣ. ಇಂತಹ ಒಂದು ಸಂಸ್ಕಾರ ಪ್ರಾಯಶಃ ನನಗೆ 15-14 ವರ್ಷ ಆದಾಗ ಸಿಕ್ಕಿದ್ದಿದ್ರೆ, ಈ ದಿನ ನಾನು ಇದನ್ನ ಕಲಿಯಕ್ಕೆ ಶುರು ಮಾಡಿದ್ದೆ 2.5 ವರ್ಷ ಅಷ್ಟೇ. ಈ ಒಂದು ಶಿಕ್ಷಣ ನನಗೆ ನನ್ನ ಆ ಒಂದು 14-15-16 ವಯಸ್ಸಿನಲ್ಲಿ ಏನಾದ್ರೂ ಸಿಕ್ಕಿದ್ದಿದ್ರೆ ಇವತ್ತಿಗೆ ಪ್ರಾಯಶಃ ಐ ವುಡ್ ಹ್ಯಾವ್ ಬೀನ್ ಫಾರ್ ಬೆಟರ್ ದೆನ್ ವಾಟ್ ಐ ಆಮ್ ಟುಡೇ ಅಂತ ಧೈರ್ಯವಾಗಿ ಹೇಳಬಲ್ಲೆ, ಕಡಾಖಂಡಿತವಾಗಿ ಹೇಳಬಲ್ಲೆ. ಇಟ್ ಚೇಂಜಸ್ ಒನ್ಸ್ ಲೈಫ್ ಅಂತ. ಹಾಗಾಗಿ ನಮಗೆ ಈ ಒಂದು ವಯಸ್ಸಿನಲ್ಲಿ ಸಿಗ್ತಾ ಇರೋದು ತುಂಬಾ ಸಂತೋಷ. ಆದರೆ ಅದು 16-17 ವಯಸ್ಸಿನ ಆ ಯುವಕ ಯುವತಿಯರಿಗೆ ಸಿಕ್ಕರೆ
ಅವರ ಬದುಕು ಇನ್ನಷ್ಟು ಚಂದದಲ್ಲಿ ಆಗತ್ತೆ. ಹೆಚ್ಚು ಹೆಚ್ಚು ಯುವಕರ ಬದುಕು ಇನ್ನಷ್ಟು ಚಂದದಲ್ಲಿ ಆಗ್ತಾ ಆಗ್ತಾ ಸಮಾಜ ಕೂಡ ಹೆಚ್ಚು ಹೆಚ್ಚು ಸ್ವಾಸ್ಥ್ಯದ ಆ ಒಂದು ತೆರದಲ್ಲಿ ಪ್ರಯಾಣ ಮಾಡುತ್ತೆ ಅಂತ. ಹಾಗಾಗಿ ಆದಷ್ಟು ಯುವಕ ಯುವತಿಯರನ್ನ ಕರೆತರುವಂತಹ ಒಂದು ಪ್ರಯತ್ನ ಮಾಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿರ್ತೇವೆ. ಈ ಒಂದು ವಿವಿಧ ಲಿಪಿಯ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಉಪನ್ಯಾಸದ ಹೊರತಾಗಿಯೂ ಕೂಡ ಇಲ್ಲಿ ಬರ್ತಕ್ಕಂತಹ ಅನೇಕ ಉಪನ್ಯಾಸ, ಅನೇಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ, ಟಿಲ್ ವಿ ಮೀಟ್ ಅಗೇನ್, ಪ್ಲೀಸ್ ಸ್ಟೇ ಬ್ಲೆಸ್ಡ್, ಟೇಕ್ ಕೇರ್ ಅಂಡ್ ಎಂಜಾಯ್ ಮಾಡಿ. ಸರ್ವಂ ಶುಭಮಸ್ತು. ನಮಸ್ಕಾರ.